ಕ್ಷೇತ್ರದ ಮಹಾಶಿವರಾತ್ರಿ ಕಾರ್ಯಕ್ರಮದ ಶಿವಾನುಭವ ಚಿಂತನ ಕಾರ್ಯಕ್ರಮದಲ್ಲಿ ನಮ್ಮ ಏಷಿಯಸ್ ಕಡ್ಕೊಳ್ಳೋರಲ್ಲಿ ನೀವೆಲ್ಲರೂ ಯಾರ ಮೇಲೆ ಜೀವ ಮಾಡ್ತೀರಿ ಹೇಳ್ರಿ? ಯಾರ ಮೇಲೆ ಜೀವ ಇದ್ದೀರಿ? ಕೈ ಎತ್ತಿ ಹೇಳ್ರಿ ನೋಡಮ್ಮ. ಯಾರ ಮೇಲೆ ಇದ್ದೀರಿ? ಒಬ್ಬರು ಹೇಳ್ರಿ ನೋಡಮ್ಮ. ಹೆಣ್ಮಕ್ಳ ಮೇಲೆ ಹತ್ತು ನೋಡು. ಹೆಣ್ಮಕ್ಳು ಗಂಡ ಮನೆಗೆ ಹೋಗ್ತಾರೆ, ನೀವೇನು ಮಾಡ್ತೀರಿ? ಗಂಡಸು ಮಕ್ಕಳು ಲಗ್ನ ಮಗನ ಹೊರಗೆ ಹಾಕ್ತಾರ, ತಾವು ಹೊರಗಿರ್ತಾರ ಆರಾಮ. ಅವ್ರಿಗೆ ಯಾರ ಮೇಲೆ ಇರ್ತೀರಿ ಜೀವ? ಯಾರ ಮೇಲೆ ಇದ್ದೀರಿ ಜೀವ ಹೇಳ್ರಿ ಶಾಸ್ತ್ರಿಗಳೇ? ಯಾರ ಮೇಲೆ ರೀ? ಅವ್ರು ಇಟ್ಟು ದೋಸ್ಕೊಂಡು ಹೋಗ್ತಾರ, ಅದಕ್ಕೆ ಹೆಣ್ಮಕ್ಳ ಮೇಲೆ. ಯಾರ ಮೇಲಿಲ್ಲ. ಅಕ್ಬರ್ ರಾಜ ಡಂಗರ್ ಸಾರ್ದನಂತ. ಏನಂತ ಸಾರ್ದ ಅಂತ ಕೇಳಿದ್ರೆ, ಯಾರ ಮ್ಯಾಲ ಪ್ರೀತಿ ಅದ, ಯಾರ ಮ್ಯಾಲ ವ್ಯಾಮೋಹ ಅದ ಅಂತ ಹೇಳಬೇಕು ಅಂತ ಡಂಗರ ಸಾರಿದ್ರು. ಅಕ್ಬರ್ ರಾಜ ಬೀರ್ಬಲ್ ಇದ್ದ. ಡಂಗರ ಹೊಡೆದ ಮೂಲಕ ಎಲ್ಲರೂ ಬಂದರು. ಎಲ್ಲರೂ ಒಂದೊಂದು ರೀತಿ ಹೇಳಿದರು. ಹೆಂಡತಿ ಮೇಲೆ ಜೀವ ಅದನ್ರಿ ಒಬ್ರು ಹೇಳಿದರು. ಮಕ್ಕಳ ಮೇಲೆ ಭಾಳ ಜೀವ ಅಂತ ಒಬ್ರು ಹೇಳಿದರು. ಆಸ್ತಿ ಮೇಲ, ಸಂಪತ್ತಿನ ಮೇಲ, ಬಂಗಾರ ಮೇಲ, ಅನೇಕ ರೀತಿಯಿಂದ ಒಬ್ಬೊಬ್ರು ವ್ಯಕ್ತಿಗಳು ಪಂಡಿತರು ಹೇಳಿದರು. ಬೀರ್ಬಲ್ ಹೇಳಿದ್ನಂತ, ಇದೆಲ್ಲ ಸುಳ್ಳ್ರಿ ಅನ್ನಂತ. 100 ಮಂದಿ ಹೇಳಕತ್ತಾರ, ಇವ್ ಒಬ್ಬನೇ ಸುಳ್ಳು ಅಲ್ಲಕತ್ತಾನ. ಒಪ್ತಾರ ಮಂದಿ? ಎಲ್ಲರೂ ಅವ್ರವ್ರದೇ ಕರೆ ಹೇಳಿರಿ. ನಮ್ಮ ಶಾಸ್ತ್ರಿಗಳು, ನಿಂಬೆಳ ಶಾಸ್ತ್ರಿಗಳು ಅದು ಅಲ್ಲಕತ್ತಾರ. ಒಪ್ತರಿ? ಈ ನ್ಯಾಯ ಕೂತಿರ್ತಾರ 100 ಮಂದಿ ಒಂದ್ ಕಡೆಗೆ, ಒಬ್ಬ ಒಂದ್ ಕಡೆಗೆ ಹೇಳಿದ್ರೆ ಒಪ್ತಾರ? ಒಪ್ಪಂಗಿಲ್ಲ. ಅವ್ ಬೀರ್ಬಲ್ ಹೇಳ್ದ, ತನ್ನ ಜೀವನದ ಮೇಲೆ ಇದ್ದಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ ಅಂತ ಹೇಳ್ದ. ಎಲ್ಲರೂ ಸುಳ್ಳಂದ್ರು. ಯಾವನ ಪಂಡಿತ ಹೊಡ್ಲಾಗಿತ್ತಾನ. ಹೇಳಿದ್ರು, ನಾ ಕರೆ ಮಾಡಿ ತೋರಿಸ್ತೀನಿ ರೀ, 1 ತಿಂಗಳು ಟೈಮ್ ಕೊಡಂದವ. ಎಲ್ಲರೂ ಹೇಳಿದ್ರು, ಮಕ್ಕಳ ಮೇಲೆ ಭಾಳ ಜೀವ ರೀ, ಸ್ವಸ್ಥರ ಮೇಲೆ ಭಾಳ ಜೀವ, ಗಂಡನ ಮೇಲೆ ಭಾಳ ಜೀವ, ಎಲ್ಲ ಸಂಪತ್ತಿನ ಮೇಲೆ, ಎಲ್ಲರೂ ಒಂದೊಂದು ರೀತಿಯಿಂದ ಹೇಳಿದರು. ಆದ್ರೆ ಬೀರ್ಬಲ್ ಹೇಳ್ದ, 1 ತಿಂಗಳು ಟೈಮ್ ಕೊಡ್ರಿ ಅಂತ. ಯಾಕಲಕತ್ ಹೇಳ್ದ, ರಾಜ ಎಷ್ಟಂದ್ರ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಇದಕ್ಕೆ ಸತ್ಯ ಹೇಳಿದ್ರಂತ. ಎಲ್ಲರೂ ಹೇಳಿದ್ರು ಹುಚ್ಚನಂಗ. ಇವ 1 ತಿಂಗಳು ಟೈಮ್ ತೊಗೊಂಡು ಒಂದು ನೀರಿನ ಟ್ಯಾಂಕ್ ಕಟ್ಟಿಸಿದ. ಟಾಕಿ ಕಟ್ತಾರಲ್ಲ ನೀರಿನ, ನೋಡಿಲ್ಲ? ದೊಡ್ಡದೊಂದು ಟಾಕಿ ಕಡ್ದ. ಟಾಕಿ ರೆಡಿ ಮಾಡಿ ಒಂದು ಕೋತಿನ ಮರಿ ತಂದು ಡಂಗ್ರ ಹೊಡೆದ್ರು. ಬಂದ ರಾಜನೂ ಬಂದ. ಎಲ್ಲರೂ ಏನು ಹೇಳಿದ್ರಲ್ಲ, ಮಕ್ಕಳ ಮೇಲೆ ಜೀವದ, ಅವ್ರ ಮೇಲೆ ಜೀವದ, ಇವ್ರ ಮೇಲೆ ಜೀವದ, ಬಂಗಾರ ಮೇಲದ, ಹೊಲದ ಮೇಲ, ಆಸ್ತಿ ಮೇಲ, ಅಧಿಕಾರ ಮೇಲೆ, ಎಲ್ಲರೂ ಒಂದೊಂದು ವ್ಯಾಮೋಹ ಅದ ಅಂತಂದ್ರ, ಕೋತಿ ಬಿಟ್ಟ ಒಳಗೆ, ಕೋತಿನ ಮರಿಗೆ ಬಿಟ್ಟ. ಕೋತಿ ಏನ್ ಮಾಡ್ತು, ಮರಿನ ತಗೊಂಡು ಬಗಲಾಗೆ ತಗೋತು. ಯಾರ ರೂಮ್ನಾಗ ಮಾತಾಡೋರು? ತಮ್ಮ, ಅಪರಾತ್ರಿಗೆ ಏನು ಕೆಲಸ ನಿಮ್ದು? ಕೋತಿನ ಮರಿನ ತಂದು ಬಿಟ್ಟ, ನೀರು ಬಿಟ್ಟ ಸಣ್ಣಗೆ. ಆ ಟಾಕಿಯಾಗ ನೀರು ಬಿಟ್ಟ. ಕೋತಿ ಏನ್ ಮಾಡ್ತು, ಮೊಳಕಾಲ್ ಮಟ್ಟ ನೀರು ಬಂದು ಸುಮ್ ಕೂತು, ಟೊಂಕಟ್ ಮಟ್ಟ ನೀರು ಬಂದು ಸುಮ್ ಕೂತು. ಏನು ಎದಿಗೆ ಹಚ್ಕೊಂಡ್ ಕೂತಿತ್ತಲ್ಲ ಅದು ಕೂಸಿನ, ಅಲ್ತನ ನೀರು ಬಿಟ್ಟ. ಅದು ಹೆಗಲ ಮೇಲೆ ಕುಂದಿರ್ಸ್ಕೋತು ಕೋತಿನ. ತನ್ನ ಮರಿನ ಹೆಗಲ ಮೇಲೆ ಕುಂದಿರ್ಸ್ಕೋತು, ಸಾಯ್ತದ ಹೇಳಿ. ಆ ಹೆಗಲ ಮೇಲೆ ಬರೋಷ್ಟು ಕುತ್ತಿ ಮಟ್ಟ ನೀರು ಬಿಟ್ಟ. ಕೋತಿ ಏನ್ ಮಾಡ್ತು, ತಲೆ ಮೇಲೆ ಕುಂದಿರ್ಸ್ಕೋತು ತನ್ನ ಕೂಸಿನ, ತನ್ನ ಮರಿನ ತಲೆ ಮೇಲೆ ಕುಂದಿರ್ಸ್ಕೋತು. ಮತ್ತೆ ಹೆಚ್ಚಿ ಬಿಟ್ಟ ನೀರ, ಮುಣಗಂಗ್ ಬಿಟ್ಟ. ಆ ಕೋತಿನೇ ಮುಣಗಂಗ್ ಬಿಟ್ಟ.
ಕೋತಿ ನಾ ಸಾಯ್ತೀನಿ ಅಂತೇಳಿ ಆ ಕೂಸಿನ ತಲೆ ಕಾಲಾಗ ಹಾಕೊಂಡು ಎದ್ದು ನಿಂತತ್ತು. ಯಾರ ಮೇಲೆ ಜೀವ? ತನಕ್ಕಿಂತ ಪ್ರಿಯವಾದ ವಸ್ತು ಯಾವುದಿಲ್ಲ. ನೀವಂತೀರಿ ನಾನು ಉಳಿಸ್ರಪ್ಪೋ, ಹೊಲ ಹೋಲಿ, ಮನಿ ಹೋಲಿ, ಬಂಗಾರ ಹೋಲಿ, ಬೆಳ್ಳಿ ಹೋಲಿ, ಜಡ್ಡಾಗ್ಯದಂದ್ರೆ ಕ್ಯಾನ್ಸರ್ ಆಗ್ಯದ ಅಂತ ಹೇಳ್ರಿ. ಏನ್ರಿ ರೊಕ್ಕ ಹೋಲಿ, ರೂಪಾಯಿ ಹೋಲಿ, ಮನಿ ಹೋಲಿ, ಹೊಲ ಹೋಲಿ, ನಾವು ಉಳಿಬೇಕತ್ತ. ಇವ್ರು ಸಾಯಲಕ್ಕೆ ಒಳಗಿದ್ದವ್ರು ಮನೇನವ್ರು ಉಪವಾಸ ಅಂತಾರಿಲ್ಲ, ಅಂತೀರೇ ಇಲ್ಲ. ತನಕ್ಕಿಂತ ಪ್ರಿಯವಾದ ವಸ್ತು ಯಾವುದಿಲ್ಲ, ಅದನ್ನು ಇಲ್ಲ. ಮೊದಲು ತನ್ನ ಪ್ರೀತಿಯನ್ನು ಮಾಡ್ತಾನೆ. ಅದಕ್ಕೆ ಮಡಿವಾಳಪ್ಪ ತನ್ನ ತಾನು ತಿಳಿದ ಮೇಲೆ ಇನ್ನೇನೆ ತಿಳಿಬೇಕು. ಜಗತ್ತು ಗೊತ್ತಾತ. ತಿಳಿಲಾರ್ದೆ ಹುಚ್ಚನಂಗೆ ತಿರುಗಾಡಿ ತಲೆ ಕೆಡಿಸ್ಕೊಂಡು ಊರ್ದೆ ತಲೆ ತುಂಬ್ಕೊಂಡು ಮಠಕ್ಕೆ ಬಂದ್ರೆ ಏನ್ ಮಾಡಕ್? ಮತ್ತೆ ನಿರ್ಲಿಪ್ತಿರಿ ನೀವು. ಒಂದ್ಸಲ ಮಡಿವಾಳಪ್ಪನ ಮಾತು ಕೇಳಿ ಚಂದ ಇರ್ರಿ ನೀವು. ಅವ ಸಿದ್ದು ನೋಡಿ ಇವತ್ತು ನಮ್ ಪುಷ್ಪಾರ್ಚನೆ ಮಾಡ್ದ. ಎಲ್ಲಿಂದ ಬಂದಾನ? ಕನಕಪುರ. ನಮ್ಮ ಶಿಷ್ಯ ಸಿದ್ದು, ಹಂಚಿನಾಳ ಸಿದ್ದು ಕನಕಪುರ್ನಿಂದ ಬಂದಾನ. ಗೋರ್ಮೆಂಟ್ ಜಾಬ್ನಾಗ ಪಂಚಾಯತಿ ಇಲಾಖೆದೊಳಗೆ ಪುಷ್ಪಾರ್ಚನೆ ಮಾಡಾಗ ನನಗೆ ಏನು ಖುಷಿ ಅನಿಸಿತ್ತಂದ್ರೆ, ಈ ಎಲ್ಲ ಪುಷ್ಪಾರ್ಚನೆ ನಮ್ಮ ಭಕ್ತರ ಮೇಲೆ ಬೀಳಿ ಅಂತಂದೆ ನಾನು. ಎಲ್ಲ ನನಗೇನು ಖುಷಿ, ನಿಮ್ಮ ಮೇಲೆ ನಿಮ್ಮ ಪ್ರೀತಿನೇ ನನ್ನ ಪ್ರೀತಿ. ನಮ್ಮ ಸಿದ್ದು ಅಷ್ಟು ನನ್ನ ಮೇಲೆ ಅಪಾರವಾದಂಥ ಪ್ರೀತಿ ಅದ. ಅದಕ್ಕೆ ಒಂದು ಊರಾಗ ಇಬ್ರು ಜಿಪುಂಡ್ರು ಇರ್ತಾರೆ, ಗಂಡ ಹೆಂಡತಿ ಜಿಪುಂಡ್ರು. ಹೆಂಗಿರ್ತಾರ ಜಿಪುಂಡ್ರು ಅಂದ್ರೆ ನೋಡ್ರಿ, ಆ ರೇವಣಗೌಡ ಮತ್ತು ಶಾಂತಗೌಡ ಶಂಕರಮತ್ತೆ ಪಟ್ಟಿಗೆ ಹೋಗೋರು ದಿನ ಮನೆಗೆ. ಗಂಡ ಹೆಂಡತಿ ಭಾರಿ ಜಿಪುಂಡ್ರು, ಭಯಂಕರ ಜಿಪುಂಡ್ರು. ಅವಂದ ಗಂಡ ಹೆಂಡತಿ ಮಾತಾಡಿದ್ರು, ಪಟ್ಟಿ ಮಾತ್ರ ಬಿಡಂಗೆ ಕಾಣಲ್ಲ, ಕಡ್ಕೊಳ ಮಠ ಜಾತ್ರೆ ಅದ, ಹೆಂಗಾರ ಮಾಡಿ ತಪ್ಸಂಬಂದವ. ಹೆಣ್ತಿನೂ ಹಂಗೆ ಇದ್ಲು, ಗಂಡನೂ ಹಂಗೆ ಇದ್ದ. ಗಂಡ ಒಂದು ನೇವನ ಹೇಳವ, ಹೆಣ್ತಿ ಒಂದು ನೇವನ ಹೇಳ. ಹೆಂಗೆ ಮಾಡ್ಬೇಕು? ಮತ್ತೆ ಮರದಿನ ನಾಳೆ ಬರ್ರಿ ನೋಡ್ರಿ, ನಾಳೆ ಬರ್ರಿ. ನಾಳೆಗೆ ಹೋಗೋರು ಮತ್ತೆ ಮುಂಜಾನೆ ಏನಾರ ಒಂದು ಕುಂಟ ನೇವನ ಹೇಳೋರು, ಹಂಗಾಯ್ತು ಹಿಂಗಾಯ್ತು ಏನು ಇರ್ತಾವ ನೋಡಿ ನೇವನ ಹೇಳಕ್ ರಗಡ. ಆಕೆ ಹೆಣ್ತಿ ಹೇಳಿದ್ಲು, ಇವ್ರಂದ್ರು ಬಿಡಂಗೆ ಕಾಣಲ್ಲ, ನೀ ಆ ಜಾತ್ರೆ ಆಗುತ್ತಾನ ಮತ್ತೊಂದು ಊರಿಗೆ ಹೋಗಂದ. ಯಾವ್ರಿಗಾರು ಹೋಗಂದ್ಲಕ್ಕಿ ಹೆಣತಿ. ಅದು ಗಂಡ ಒಂದು 500 ರೂಪಾಯಿ ತಗೊಂಡು, ಇದು ಬರಂಗೆ ಕಾಣಿಸ್ತಾನೆ, ಬಿಡಂಗೆ ಕಾಣಲ್ಲ, ಇನ್ನು ಲಾಸ್ಟ್ ಜಾತ್ರೆ ಪಟ್ಟಿ ಲಾಸ್ಟ್ ಬರಂಗೆ ಕಾಣಿಸ್ತದ ಅಂತೇಳಿ ಗಂಡಗೆ ತಿಕ್ಕಿದ್ಲು ಹೆಣ್ತಿ. ಹೋಯ್ತದು. ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಕೂತಿತ್ತು. ಒಬ್ಬ ಅಗಮಣ್ಣ ಬಂದ. ಅಗಮಣ್ಗಳು ಇರ್ತಾರೆ, ಗೊತ್ತಿಲ್ಲ ನಿಮ್ಗೆ? ಊರಿನ 4-5 ಮಂದಿ ಇರ್ತಾರೆ ಅಗಮಣ್ಗಳು, ಇರ್ತಾರಲ್ರಿ. ಅವ್ ಬಸ್ ಸ್ಟ್ಯಾಂಡ್ ಕೂತಿದ್ದು, ಯಾವ್ರಿಗೆ ಹೋಲಕ್ಕ. ಅವ ಮತ್ತೊಬ್ಬ ಬಂದು ಮಗ್ಗಲ್ದಾಗ ಕೂತ. ಅಣ್ಣ ಯಾವ್ರಿಗೆ ಹೊಂಟಿದ್ದವ ಅಂತ ಕೇಳ್ದವ. ಯಾಕೆ ಎಲ್ಲಿಗೆ ಹೊಂಟಿದ್ದು? ಇಲ್ಲಪ್ಪ ನಮ್ಮ ಮನೆಗೆ ಕೆಲ್ಸದ ಹೊಂಟೀನಿ, ಸ್ವಲ್ಪ ಕೆಲ್ಸದ ಬರ್ತೇನೆ ಅಂದವ. ಅವನು ಭಾಳ ಚಂದ ಮಾತಾಡ್ದ, ಭಾಳ ಚಂದ ಮಾತಾಡ್ದ. ಅವನ ಮಾತಿಗೆ ಮರಳಾಗಿಬಿಟ್ಟಿವ. ಹುಡುಗ್ರೆ, ಮಾತಿಗೆ ಮರಳಾದ. ಹಗೂರ್ ರಂಬುಷಿ ಹೆಂಡದ ಅಂಗಡಿ ಕರ್ಕೊಂಡು ಹೋದವ. ಅಣ್ಣ ಆರಾಮಿರು, ಏನು ಜೀವನದಾಗ ಏನು ಕಟ್ಕೊಂಡು ಸಾಯ್ತಿವೆ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಈ ಶರೀರ ಉಳಿತದ, ಒಂದಿನ ಸಾಯ್ತದ. ಮನಿ ಉಳಿತದ, ಒಂದಿನ ಮನಿ ಬೀಳ್ತದ. ಹೊಲ ಉಳಿತದ, ಸಾಲ ಆದಾಗ ಮಾರ್ತೀವಿ. ಎಲ್ಲ ಉಪದೇಶ ಹೇಳ್ದ. ಹೋಗಿ ಇದಕ್ಕೆ ಮನಗಂಡು ಕುಡಿಸಿ 500 ರೂಪಾಯಿ ಬಾಕಿ ಮಾಡ್ದ. ಮನಗಂಡು ನಿಶೆ ಆಯ್ತು. ಇವ ಕುಡಿದಕ್ಕೆ ಹೊರಗೆ ಬಂದ. ಅವ ಅಂಗಡಿ ಯಾಕೆ ಕೇಳ್ತಾನೆ, ತಮ್ಮ ಕುಡು ರೊಕ್ಕ. ಇಲ್ರಿ ಅವ್ನು ಕರ್ಕೊಂಬಂದ, ಅವನೇ ಕೊಡ್ತಾನೆ. ಅವ ಯಾಕೆ ಕೊಡ್ತಾನೆ? ಅವ್ ಹೋಗ್ಯಾನ, ನೀ ಕುಡು ಅಂದ. ಅವ್ ಬಲ್ಯಾಕ 500 ರೂಪಾಯಿ ಇದ್ದು ಕಸ್ಕೊಂಡ. ಇಬ್ರು ಕೂಡಿ ಈ ದುರ್ಸುವತ್ತು ಹೊರಗೆ ಬತ್ತು. ಅವ ಅಲ್ಲಿ ನಿಂತಿದ್ದ ಬಗ್ಗಲಾಗ ಬರೋದು ನೋಡಿ, ಇಲ್ಲಿ ಬಾಯಣ್ಣ ಆತವ, ಇವತ್ತು ನೀ ಕೊಟ್ಟಿದ್ದಿ, ನಾಳೆ ನಾ ಕೊಡ್ತೀನಿ ಬಾ ರಂಭಿಸಿದ. ಮತ್ತೆ ಹೆಗಲ ಮೇಲೆ ಕೈ ಹಾಕಿದ. ಇಬ್ರು ಹೊಂಟ್ರು. ಎಡ್ರಾಮಿಗೆ ಹೋಗಿದ್ರಲ್ಲ, ಅಲ್ಲಿ ಕೂತಿದ್ರಲ್ಲ ಬಸ್ ಸ್ಟ್ಯಾಂಡ್ ಬಲ್ಲಿ ಬಂದ್ರು. ಆ ಊರ ಕಳವಾಗಿತ್ತು ಎಡ್ರಾಮ್ಯಾಗ.
ಆ ಬಸವಣ್ಣನ ಒಂದು ಕಮಾನ ಅದ ನೋಡ್ರಿ ಇಲ್ಲ ಎಡ್ರ ಮ್ಯಾಗ ಸಂತಿಗೆ ಹೋದವ್ರಿಗೆ ಗೊತ್ತಿರ್ತದೆ. ನೀವು ಬೇಲೂರು ನಮ್ಮೂರವ್ರಿಗೆ, ಯತ್ನಾಳದವ್ರಿಗೆ, ಹಂಚಿನಾಳದವ್ರಿಗೆ, ಮಾಣಸುಣಿಗೆಯವ್ರಿಗೆ ಗೊತ್ತದ ಕಮಾನ್ ಇಲ್ಲಿ ಅದತ್ತ. ಇಬ್ರು ಕಲ್ತು ಹೊಂಟಿದ್ರು, ಅದು ನಿಷೇಧಾಗ ಬಗ್ಗಲೆ ಬಗ್ ಅಂದವ. ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡ್ರು ಬಗ್, ಅದು ಕಮಾನ್ ಬಿಡಿತದ ಮ್ಯಾಲ, ಕಮಾನ್ ಬಿಡಿತದಲ್ಲೇ ಬಗ್ ಅಂದ. ಎಡ್ಡು ಕೂಡಿ ಬಗ್ಗಿಕ್ಕೆ ಹಿಂಗೆ ಬಸವಣ್ಣ ಕಡೆಗೆ ಗುಡಿ ಕಡೆಗೆ ಹೋಗಿ ಮಕ್ಕಬೇಕಂತ ಹೊಂಟಿದ್ರು. ಪೊಲೀಸರು ಹುಡ್ಕ್ಯಾಳಕತ್ತಿದ್ರು, ಕಾಳ್ರಿ ಯಾರ ಸಿಕ್ಕಾರ ಊರಾಗ, ಕಳು ಮಾಡ್ಯಾರ ಮನ್ನಿ ಸುಳಿ ಮಕ್ಕಳ ತೇಳಿ ಹುಡ್ಕ್ಯಾಳಕತ್ತಿದ್ರು. ಇವ್ರು ಬಗ್ ಹೋಗೋದು ನೋಡಿ ನಮ್ಮ ನೋಡೇ ಬಗ್ಗಿ ಹೊಂಟ್ರ ಸುಳಿ ಮಕ್ಳು, ಇವ್ರು ಕಳು ಮಾಡ್ಯಾರ ಅಂತ ಹಿಡ್ಕೊಂಬಂದ್ರು. ಅವರು ಹಿಡ್ಕೊಂಬಂದು ಮೆತ್ತಗೆ ಜಡದ್ರು. ಜಡದು ಪೊಲೀಸ್ ಸ್ಟೇಷನ್ದಾಗ ಹಾಕಿದ್ರು. 10,000 ರೂಪಾಯಿ ದಂಡ ಕೊಡೋದು. ಕಳು ಮಾಡ್ಯಾರ ಇವು. ಎಲ್ಲಿ ಕೊಡ್ತಾರೆ ಇವ್ರು? ಇಬ್ರು ಬಲ್ಲಿ ಇಲ್ಲ. ಅವ ಸೋಟನ ಒಬ್ಬ. ಇದು ಚಲೋ ಸಾಲ ಪಟ್ಟಿ ಕೊಡಬಾರ್ದತ್ತ ಅವನು ಡೊಗ್ಗಿದ್ನಲ್ಲಿ ಹೋಗಿ. ಅವನಿಗೆ ಹಿಡಿದು 10,000 ರೂಪಾಯಿ ದಂಡ ತೊಗೊಂಡು ಹೆಂಡತಿ ಕೈ ಒಡ ಮುಡ್ಕೋತ ಬಂದ್ಲು. ಜೀವನ ಇದೇನಾ? ನಮ್ಮ ಮುಪ್ಪಾರವ್ರು ಭಾಳ ಚಂದ ಹೇಳಿದ್ರು. ಕಡ್ಕೋಳು ಮಡಿವಾಳಪ್ಪ ನೀವು ಏನು ಕೇಳಿದ್ರೇನಿಲ್ಲ, ನಿಮ್ಮ ಲಕ್ಷ್ಯ ಕಡಿತ್ತು ಏನಂತ ಗೊತ್ತಿಲ್ಲ. ತಿಳಿಬಾಳ ಇರಬೇಕು ನಿಂಗವ್ವ, ನಿನ್ನ ಅಂಗದ ಗುಣ ಅಳಿಬೇಕವ್ವ, ಭಾವಭಕ್ತಿ ಬೆರಿಬೇಕವ್ವ, ಗುರು ಸೇವೆ ಮಾಡಿ ಮುಕ್ತಿ ಪಡೆಯವ್ವ ಅಂತ ಹೇಳೋದು ಮಡಿವಾಳಪ್ಪ. ನೋಡಿ ಎಷ್ಟು ಚಂದ ಹೇಳೋದು. ಇವೇನು ಭಾಳ ದೊಡ್ಡ ಸಂಸ್ಕೃತಿ ಪಾಠ ಇದು. ಇಂಗ್ಲೀಷ್ದಾಗದ, ಸಂಸ್ಕೃತದಾಗದ. ಎಷ್ಟು ಚಂದ ಕನ್ನಡ. ತಿಳಿಬಾಳ ಇರಬೇಕು ನಿಂಗವ್ವ, ನಿನ್ನ ಅಂಗದ ಗುಣ ಅಳಿಬೇಕವ್ವ, ಅಂಗದ ಗುಣ ಒಳಗೆ ಹೊಲಸು ಗುಣವಲ್ಲ ಅಳಿಬೇಕವ್ವ, ಭಾವಭಕ್ತಿ ಬೆರಿಬೇಕವ್ವ, ಗುರು ಸೇವೆ ಮಾಡಿ ಮುಕ್ತಿ ಪಡೆಯವ್ವ ಅಂತ ಹೇಳ್ದ. ಎಲ್ಲಿ ಮುಕ್ತಿ ಅದ ಅಂತ ಕೇಳಿದ್ರ ಗುರು ಸೇವೆಯೊಳಗೆ ಮುಕ್ತಿ ಅದ ಅಂತ ಹೇಳ್ದ. ಹೆಂಡ್ರ ಮಕ್ಕಳು ಸೇವಾ ಮಾಡಿದ್ರೆ ಮುಕ್ತಿ ಇಲ್ಲ, ಬೀಗರ ಸೇವಾ ಮಾಡಿದ್ರೆ ಮುಕ್ತಿ ಇಲ್ಲ, ಬೀಗರಿಗೆ ತೊಂದರೆ ಆದಾಗ ಸಾಲ ಕೊಟ್ರೆ ಮುಕ್ತಿ ಇಲ್ಲ, ಅವ್ರ ಬಳಿ ತಗೊಂಡ್ರೆ ಮುಕ್ತಿ ಇಲ್ಲ, ಯಾವ್ದ್ರ ಮಕ್ಕಳಿಗೆ ಗಳಿಸಿಕೊಟ್ರೆ ಮುಕ್ತಿ ಇಲ್ಲ, ಏನು ಮುಕ್ತಿ ಇಲ್ಲ. ನೀನು ಗುರು ಸೇವೆ ಮಾಡು ಮುಕ್ತನಾಗ್ತಿ ಅಂತ. ಹೆಂಗದ ಅಂತ ಕೇಳಿದ್ರೆ ಈ ಜೀವನ ಕೊನೆ ಜನ್ಮ, ಇದು ಕೊನೆ ಜನ್ಮ ಅಂತ ಭಾಳ ಮಂದಿಗೆ ಅರಿವಿಲ್ಲ. ಭಾಳ ಚಂದ ಹೇಳಿದ್ರು ಅವರು. ಇಷ್ಟೆಲ್ಲ ಲಕ್ಷ ಲಕ್ಷ ಕೋಟಿ ಗ್ರಂಥಗಳು ಬರೆದಾರ. ಉಪನಿಷತ್ತುಗಳು, ಆಗಮಗಳು, ವೇದಗಳು, ಪುರಾಣಗಳು, ಶಾಸ್ತ್ರಗಳು ಎಲ್ಲ ಮನುಷ್ಯನಿಗಾಗಿ ಬರ್ದಾವ. ಎದಕ್ಕೆ ಬರ್ದಾವ ಅಂದ್ರ ಸಂಸಾರ ಮಾಡಿ ಸಾಯಪಾತ್ ಬರ್ದಿಲ್ಲವು. ಈ ಜನ್ಮ ಕೊನೆ ಜನ್ಮದಪ್ಪ, ಇದರ ಮುಕ್ತಿ ಮಾಡ್ಕೋ, ದಾನ ಧರ್ಮ ಪರೋಪಕಾರ ಜೊತೆಗೇನೆ ಮುಕ್ತನಾಗುವಂತ ಹೇಳಿದರು. ಅದನ್ನು ಬಿಟ್ಟೀವಿ, ಮತ್ತೊಂದು ದಾರಿ ಹಿಡ್ದೀವಿ. ಯಾವ ದಾರಿಗೆ ಹೋಗ್ಬೇಕಾಗ್ಯದ ಹೊಂಟಿಲ್ಲ, ಮತ್ತೊಂದು ದಾರಿಗೆ ಹೋಗಿವಿ ಅಂದ್ರೆ ಮುಡ್ತೀವಿ ಅಲ್ಲಿ ನಾವು. ಈ ನೋಡಪ್ಪ ಕಲಬುರಗಿ ಹೋಗ್ಬೇಕಾಗ್ಯದ, ನಾವು ಬಿಜಾಪುರ ದಾರಿ ಹಿಡಿದು ಹೋದ್ರೆ ಹೆಂಗೆ ಸಿಗ್ತದ ಕಲಬುರಗಿ? ಇದನ್ನದು ಹೋಗ್ಲಕ್ಕ ತಿಳ್ಕೊಳ್ಳಕ್ಕೆ ಇದೆಲ್ಲ ಮಡಿವಾಳಪ್ಪ ಎಷ್ಟು ಬಾರ್ದು ಹೋಗ್ಯಾನ ಹೈರಾಣಾಗಿ. ಬಹಳ ದೊಡ್ಡ ತಪಸ್ವಿ ಅವ. 24 ವರ್ಷ ತಪಸ್ಸು ಮಾಡ್ಯಾನ ಮಡಿವಾಳಪ್ಪ. ತನ್ನ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನೋಡ್ಯಾನವ. ನಮಗೇನು ನೋಡಿ, ನಾವೇನು ನೋಡಿವಿ? ಏನು ನೋಡಿವಿ? ಬೀಗರ ಮನೆ ನೋಡಿವಿ, ಅತ್ತಿನ ಮನೆ ನೋಡಿವಿ, ಮಾವನ ಮನೆ ನೋಡಿವಿ. ಏನ್ ನೋಡ್ದೇವ್ ನಾವು ಬೇರೆ ಕಾಲ? ಬರೀ ತಿಪ್ಪಲೆ ತೊಗೊಂಬಂದಿರ್ತಾರ ನೋಡಿ ಮಠಗಳಿಗೆ. ಒಂದ್ ದಿನಾರ ಆರಾಮ್ ಇವ್ರಿ, ಮತ್ತೆ ಚಂದ ಇವಿ, ಯಪ್ಪ ದೇವ್ರು ಕೊಟ್ಟಾನ, ಆರಾಮ್ ಇದ್ದೀವಿ, ನಿಮ್ಮ ಆಶೀರ್ವಾದಪ್ಪ, ನಾವು ಚಂದೀವಿ, ಎಲ್ಲರ ಮನೆಗೆ ಚಂದೀವಿ. ಒಬ್ಬರರು ಬಂದಿರಿ, ಒಬ್ಬರರು ಕೇಳಿರಿ. ಈ ತಿಪ್ಪಲ, ಈ ಪರಳಾಪ ಯಾವಾಗ ಹೋಗುದು? ಯಾವಾಗ ಹೋಗ್ತದೆ ನಿಮ್ಗೆ? ಇದ್ದವ್ರನ್ನು ಹಂಗೆ ಮಾಡ್ತೀರಿ, ಇಲ್ಲಾದವ್ರು ಹಂಗೆ ಮಾಡ್ತೀರಿ, ಚಲೋ ಇದ್ದವ್ರು ಹಂಗೆ ಮಾಡ್ತೀರಿ. ಯಾವಾಗ ತಿಳುವಳಿಕೆ ಬರೋದು ನಿಮಗೆ? ಅದನ್ನು ತಿಳಿಸ್ಲಿಕ್ಕೆ ಇಷ್ಟೆಲ್ಲ ಮಹಾತ್ಮರು. ಮಡಿವಾಳಪ್ಪ ಅಂದ್ರೆ ಸಾಮಾನ್ಯ ಎಲ್ಲ, ನೀವು ತಿಳ್ಕೊಂಡಷ್ಟು. ಅದು ಬಲ್ಲಂತ ಜ್ಞಾನಿಗಳಿಗೆ ಗೊತ್ತದ. ಈ ನೋಡ್ರಿ, ನೀವು ಬಂಗಾರ ವ್ಯಾಪಾರ ಯಾರ ಬಳಿ ಮಾರ್ಲಕ್ಕೆ ಹೋಗ್ತೀರಿ? ಕಾಯಿಪಲ್ಯದವ್ರ ಬಳಿ ಮಾರ್ತೀರಿ, ತೋರಿಸ್ತೀರಿ ಏನೋ ಇದು ನಿಮ್ಮ ಬಳಿ ಬಂಗಾರ ಮಾರ್ಲಕ್ಕೆ ಹೋಗಿ ಯಾರ ಬಳಿ ಹೋಯ್ತೀರಿ ನೀವು? ಬಂಗಾರ ವ್ಯಾಪಾರಸ್ಥನ ಬಳಿ ಹೋಯ್ತೀರಿ. ಅವ ನೋಡ್ತಾನ, ಇದು ಬಂಗಾರ ಒರಿಜಿನಲ್ ಅದ ಡೂಪ್ಲಿಕೇಟ್ ಅದ. ಕಾಯಿಪಲ್ಯ ಬಾಜಾರ ಮನೆ ಹೋಗಿ ಗೊತ್ತ, ಅವ ಹೇಳ್ತಾನ, ಅವನ ತವಲಿ ಬಂಗಾರ ವಜ್ರದ ಹಾಳು ಸಿಕ್ಕಿದ್ದು 4-5.
ಅದಕ್ಕೆ ತಿಳುವಳಿಕೆ ಇಲ್ಲ, ಸಿಕ್ಕದ ಪಾಪ. ಸಾಮಾನ್ಯ ಮಂದಿ ಮೇಲೆ ಇದು ಕೊಟ್ಟು ತೋರಿಸಿದ್ರೆ ಏನಂತ, ಇದು ಬಿಂಗಿಸ್ದಾಳ ಅನ್ನತ್ತವ. ನಮ್ಮ ಹೊಲ್ದಾಗವ ನಿನ್ನ ಮನಾರ ಇಂಥವು ವಜ್ರದಾಳ. ಇದು ಕೇಟ್ ಗೊತ್ತಾನ? 1 ಕೋಟಿ ರೂಪಾಯಿ ಅದ, 1 ಕೋಟಿ. ಅವನ ತಮ್ಮ ಹೊಲ್ದಾಗ ಬಿಂಗಿಸ್ದಾಳವ ನೀನು, ಇದಕ್ಕೆ ಅಟ್ಟು ಕಿಮ್ಮತ್ತ ಭಾಳ ಅದ ನೋಡಪ್ಪ. ಇದು ಭಾಳ ಆದ್ರೆ ಒಂದು 20-25 ರೂಪಾಯಿಗೆ ಮಾರ್ಬೋದು ಅನ್ನತ್ತವ. ಇದು ವಜ್ರದ ಹಳ್ಳ ಅದು. ಇದು ಕಿಮ್ಮತ್ ನಮ್ಗೆ ಗೊತ್ತಿಲ್ಲ. ನಾವೇನು ಮಾಡಿವಿ, ಕೈಪಲ್ಲೆ ಬಜಾರ್ದಾಗ ಇಟ್ಟಿವಿ. ಇದಕ್ಕೆ ಎಷ್ಟು ಕಿಮ್ಮತ್ತದ ಗೊತ್ತಾ? ಅದ್ಭುತ ಕಿಮ್ಮತ್ತದ. ಪ್ರಧಾನಮಂತ್ರಿ ಮೋದಿನೂ ಮನುಷ್ಯನೇ ಅಲ್ರಿ. ಅವನಿಗೆ 10,000 ಮಂದಿ ಪೊಲೀಸರ ಕಾಯ್ಲಾಕ. ಅವನಿಗೆ ಎಷ್ಟು ಮಂದಿ, ನಮ್ಗೆ ಎಷ್ಟು ಮಂದಿ ಪೊಲೀಸರು? ಒಂದು ನೋಡಾನೂ ಇಲ್ಲ ನಮ್ಮ ಕಾಯ್ಲಾಕ ಚಂದಾಗೆ. ಮುರ್ಮಳ ಥಳ ರಾಷ್ಟ್ರಪತಿ, ಮುರ್ಮ ಥಳ ಅಲ್ಲ, ದಿನ 1 ಕೋಟಿ ರೂಪಾಯಿ ಖರ್ಚದಾಕಿ ಕಾಯ್ಲಾಕ. ನಿಮ್ಗೆ ಎಷ್ಟು ಕೋಟಿ ಖರ್ಚು ಮಾಡ್ತಾರ? ನಾವು ಹುಟ್ಟಿವ್ಕಿಂತ ಅಲ್ಲಿ ಹತ್ತಿ ಬಿಡಿಸ್ಲಾಕ ಇಲ್ಲ. ಎಲ್ಲರೂ ಹುಟ್ಟಬೇಕು ಜಗತ್ತದಾಗ, ಎಲ್ಲರೂ ಇದ್ರೇನು ನಡೀತದೆ ಜಗತ್ತ. ದೇವ್ರು ತಮ್ಮ ಕರ್ಮಾನುಸಾರ ಹುಟ್ಸ್ಯಾನ, ತಪ್ಪೇನಿಲ್ಲ. ನಾವು ಮಾಡಿದ್ದು ನಾವು ಉಣ್ತೀವಿ. ಕಡ್ಕೊಳ ಮಡಿಯೊಳಪ್ಪನ ತಾ ಪಡೆದಿದ್ದು ತನ್ನ ಸಂಗಾಟ, ಶಿವನಿಗೆ ಯಾಕೆ ಬೈತಿ ನಿನ್ನ ಸಂಕಟಕ, ನೀ ಬಂದಿದ್ದೀ ಗಂಟ ಹೊರ್ಲಾಕ, ಸವಿಸುಖ ಮಾಡ್ಕೊಂಡು ಉಳ್ಳಾಕ ಅಂತ ಹೇಳಿದ್ರು. ಭಾಳ ಚಂದ ಹೇಳಿದರು ಮತ್ತೆ ಮಡಿವಾಳಪ್ಪನವರು. ಅದನ್ನು ತಿಳ್ಕೊಂಡೇವು ಅಂದ್ರೆ ಭಾಳ ಚಲೋ ಅದ. ನೀವು ದೀಕ್ಷಾ ತೊಗೊಂಡ್ರಿ, ಶಿಶು ಮಕ್ಕಳು ಭಾಳ ಇರಿ, ಕಟ್ಟಿ ಮೇಲೆ ಕೂತು ಉಂಡು ಹೋಗ್ಬೇಡ್ರಿ, ಸೇವೆ ಮಾಡ್ರಿ. ಈ ಸಲ ನಾವು ತೀರ್ಮಾನ ಮಾಡಿ ನಮ್ಮ ಕಮಿಟಿಯವರು, ಯಾರು ದೀಕ್ಷಾ ತಗೋತೀರಿ ಜಾತ್ರೆಗೆ 2 ದಿನ ಬಂದು ಸೇವೆ ಮಾಡ್ಬೇಕಿಲ್ಲಿ. ಕಂಪಲ್ಸರಿ ಬರ್ಬೇಕು ನೀವು. ಅಲ್ಲಪ್ಪ, ನಿಮ್ಮ ಹೆಂಡ್ರಿ ಮಕ್ಕಳ ಸಲಿಗೆ, ನಿಮ್ಮ ಸಂಸಾರ ಸಲಿಗೆ ಎಷ್ಟು ದಿನ ಆದ್ರೂ ದುಡ್ದಿರಿ, ಯಾರು ಉಪಕಾರ ಹಚ್ಕೊಂಡಿಲ್ಲ ನಿಮ್ಗೆ. ನೀವು ಇಲ್ಲಿ ಬಂದು ದುಡ್ದಿರ ಅಂದ್ರೆ ಮಡಿವಾಳ ಉಪಕಾರ ಹಚ್ಕೊತಾನ, ನಿಮಗೆ ಮುಂದಿನ ಸುಖ ಕೊಡ್ತಾನ. ಮತ್ತು ದುಡಿಲಾರ್ದೆ ಮಾಡಂದ್ರೆ ಹೆಂಗೆ ಪಗಾರ ಕೊಡ್ತಾನ? ಕಟ್ಟಿ ಮೇಲೆ ಕೂತ್ಕೊಂಡು ಹೋದ್ರೆ ಪಗಾರ ಕೊಡ್ತಾನ? ಏನಾರು ಮಾಡ್ಬೇಕಲ್ಲ, ಒಂದು ಸೇವಾ ಆಗ್ಬೇಕಲ್ಲ. ತನು ಮನ ಧನವನ್ನು ಉನ್ನತ ಗುರುವಿಗೆ ಮನ್ನಿಸಿ ಮೋದಿ ಕೊಡಬೇಕು ಅಂದ ಮಡಿವಾಳಪ್ಪ. ತನು ಮನ ಧನ ಒಂದರ ಕೊಡ್ಬೇಕಲ್ಲ ಅದ್ರಾಗ. ಇಲ್ಲಪ್ಪ ನಾವು ಭಾಳ ಬಡತನ ಅದಂದ್ರ ಶಕ್ತಿ ಕೊಟ್ಟ ದೇವ್ರು ದುಡಿಬೇಕು. ಸಂಪತ್ತು ಕೊಟ್ಟಿದ್ದ ಅಂದ್ರ ಸಂಪತ್ತರ ಕೊಟ್ಟು ಅದು ನಡಿಬೇಕು, ದಾಸೋಹ ನಡಿಬೇಕು. ತನು ಮನ ಧನ ಇವು 3ದ್ರಾಗ ಮನಸ್ಸರ ಕೊಡ್ಬೇಕಿಲ್ಲ. ಕಡಿ ಮನಸ್ಸು ಕೊಟ್ಟಾರ ದೇವ್ರ ಧ್ಯಾನ ಮಾಡಿ ಮಡಿವಾಳಪ್ಪನ ಬಲ್ಲಿ ಶಿವಾಯನಮ್ಮ ಅಂದು ಕುಂತು ಯಪ್ಪ ನೀನೇ ಅಂತೇಳಿ ಅನ್ನೋದರ ಒಂದು ಬುದ್ಧಿ ಬರ್ಬೇಕಲ್ಲ. ಅದು ಕುಂದ್ರಲಾಕ ಶಕ್ತಿನೂ ಇಲ್ಲ. ಹೀಗೆ 5 ನಿಮಿಷ ಕುಂದ್ರದ ಕಲ್ಲಿ ಮಕ್ಕೊಂಡ್ರಲ್ಲ ಕಾಯಿ ಮಕ್ಕೋಬೇಕಪ್ಪ, ದುಡಕ್ಕಿನ ಉಳಿಬಿಡೋದು. ಅದಕ್ಕೆ ಜರ ಉಂಡ್ರು ಮರ ಜರ ತಿನ್ರಿ ಅಂತ ಹೇಳಿ ನಿದ್ದೆ ಬರ್ತದತ್ತ. ನಾನು 3 ತಿಂಗಳಾಯ್ತು ನಿದ್ದಿಲ್ಲ ನನಗೆ. ಎಷ್ಟು ದಿನ? ಡಿಸೆಂಬರ್, ಜನವರಿ, ಫೆಬ್ರವರಿ. ಎಷ್ಟು ದಿನ? ಕಡ್ಕೊಳ ಜಾತ್ರೆ ಡಿಸೆಂಬರ್ದಾಗ ಆಗ್ಯದ, 1 ತಿಂಗಳು ಹೋಗ್ಯದ. ಡಿಸೆಂಬರ್, ಜನವರಿ, ಫೆಬ್ರವರಿ. ಈಗ ಮತ್ತೊಂದು ಇದು ಆಗ ನಮ್ಮ ಮರ್ದನ ಮುಡುಗು ಜಾತ್ರೆ 1 ತಿಂಗಳದ ನಮಗೆ. ಯಾಕ್ರಿ ಮಳ ಪೂಜಾರಿ ಬಂದ ನೋಡಲ್ಲಿ ಶಿಶ್ಮಗ, ನಮಗೆ ಮತ್ತೆ ಒಯ್ದು ದುಡಿಸ್ತಾನೀಗ ಅಲ್ಲಿ ಮುಡುಗುಳ್ದಾಗ 1 ತಿಂಗಳ. ಮತ್ತೆ ಇರೋ ನೀ ಇಲ್ಲೇ ರಾತ್ರಿ ಬೆಳಗನ ಅವ್ರು ಕಾಯ್ಬೇಕು ನಾವು. ನಮಗೆ ದೇವರ ಕರ್ತವ್ಯ ಅದ ನಮ್ಮದು. ಪೊಲೀಸ ಉಂಡು ಮಕ್ಕೊಂಡ್ರೆ ನಡೆಯಂಗಿಲ್ಲ. ಯೋಧರು, ದೇಶಕಾಯವರು ಉಂಡು ಮಕ್ಕೊಂಡ್ರೆ ನಡೀತದ. ದೇಶದೊಳಗೆ ಮತ್ತೊಬ್ಬ ಬಂದು ಹೋಗ್ತಾನ, ಒಂದು ನಮಗೆ ಗುಂಡು ಹಾಕ್ತಾನ. ಎಲ್ಲರ ಕರ್ತವ್ಯ ಅದದು. ನಮ್ಮ ಕರ್ತವ್ಯನ ಪಾಲಿಸ್ಬೇಕು. ಒಂದು ಗಿಡ ಹಣ್ಣು ಕೊಡ್ತದ. ಯಾಕಪ್ಪ ಇವನು ದುಷ್ಟರ ಈ ಊರಾಗ ಹಣ್ಣೆ ಕೊಡಬಾರ್ದಂತದನು? ಇವನು ಈ ಊರ ಚೊಲೋ ಇಲ್ಲ ಮಂದಿ, ಹಣ್ಣೆ ಬಿಡಬಾರ್ದು, ಹೂನು ಬಿಡಬಾರ್ದಂತದನು? ಇಲ್ಲ, ತನ್ನ ಕರ್ತವ್ಯ ಅದು ಮಾಡ್ತದ. ಗೋವ ಆಕಳ ಹಾಲು ಕೊಡ್ತದ. ತನ್ನ ಮಗುವಿಗೆ ಅಲ್ದೇನೆ ಸಮಾಜಕ್ಕೆ, ತನ್ನ ವ್ಯಕ್ತಿ ಮಾಲಕನಿಗೆ ಹಾಲು ಕೊಡ್ತದ. ಈ ಭೂಮಿ ಎಷ್ಟು ಮಹತ್ವದ ನೋಡಿ. ಭೂಮಿ ನಾವು ಮಾಯಿನ ಬೀಜ ಊರ್ದ್ವಿ ಅಂದ್ರೆ ಮಾಯಿನ ಹಣ್ಣೇ ಕೊಡ್ತದ, ಬೇನ್ ಹಣ್ಣು ಕೊಡಂಗಿಲ್ಲ. ನಾವು ಮನುಷ್ಯರಾದ ಬಂದ ಮೇಲೆ ಮನುಷ್ಯತ್ವದ ಅರಿವು ಇರ್ಬೇಕು ನಮಗೆ. ಮನುಷ್ಯ ಆದ್ಮೇಲೆ ಮೃಗಗಳಾಗಬಾರ್ದು, ಮನುಷ್ಯ ರಾಕ್ಷಸ ಆಗಬಾರ್ದು, ಮನುಷ್ಯ ಕ್ರೂರಿ ಆಗಬಾರ್ದು, ಮನುಷ್ಯತ್ವವನ್ನು ಮರ್ತ ನಡಿಬಾರ್ದು. ಮನುಷ್ಯತ್ವದಂಗೆ ಇರ್ಬೇಕು. ಮನುಷ್ಯ ಅಂದ್ರೇನು? ತಿಳುವಳಿಕೆ ಇದ್ದವ, ಬುದ್ಧಿವಂತ, ಶಾಣೆ,
ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ಶ್ರೇಷ್ಠವಾದ ಮನುಷ್ಯ ಅಂತ ಇಷ್ಟೆಲ್ಲ ಹೆಸರು ತಗೊಂಡ ಮನುಷ್ಯ ಕತ್ತಿ ಹೆಂಗೆ ಮಾಡಿದ್ರೆ ಬೈತಾರ ನೋಡು, ಕತ್ತಿ, ಕತ್ತೆಗನ್, ಕುದುರೆಗನ್, ನಾಯಗನ್, ಹಂದಿಗನ್, ಇಷ್ಟು ಇವನಿ ಮಡಿವಾಳಪ್ಪ ಅಂದಂಗ. ಓಣಿಯೊಳಗ ಏನಿರ್ಬೇಕು, ಕೇರಿಯೊಳಗೆ ಹಂದಿರ್ಬೇಕತ್ತ, ಸ್ವಚ್ಛ ಮಾಡ್ತಾವತ್ತ. ಓಣಿಯೊಳಗೆ ನಿಂದಕರಿರ್ಬೇಕತ್ತ, ಮುಂಜಾನೆ ಹೇಳೋಣ ಮಂದಿದೇ ಆಡ್ತಿರ್ತಾವ. ಅವು ಇದ್ದು ಅಂದ್ರೆ ನಾವು ಸ್ವಚ್ಛ ಮಾಡ್ಕೊಳ್ಳೋದು ಬೇಕಲ್ಲ, ಅವರೇ ಸ್ವಚ್ಛ ಮಾಡ್ತಾರತ್ತ. ನಮ್ಮ ಪಾಪ ಹಂದಿ ಅಂದ್ರೆ ನಿಮ್ಗೆ ಹೇಳಿ ಸ್ವಚ್ಛ ಮಾಡಿ ಅವನು ನಿಮಗೆ ಪರ್ಮಿಷನ್ ತೊಗೊಂಡವ ಎಷ್ಟು ಸ್ವಚ್ಛ ಜಾಗದಾಗ ಮುಕ್ಕೋತಾವ ನೋಡ್ರಿ. ಸ್ವಚ್ಛ ಜಾಗದಾಗ ಎಷ್ಟು ಹೊಲಸು ಮಾಡಿ ಮುಕ್ಕೋತಾವ. ಮತ್ತೆ ಅದ್ರಾಗೆ ಅವಕುರ್ ಜನ್ಮ ಹೆಂಗದ, ನಾವು ಹಂಗೆ ಆಗಿ ಬಂದೀವಿ ಒಂದ್ಸಲ. ನೀವು ತಿಳ್ಕೊಂಡ್ರಿ ಅವೇ ಆಗ್ಯಾವ ತಿಳ್ಕೊಂಡ್ರಿ, ನಾವು ಒಂದ್ಸಲ ಆಗೀವಿ ಅಂತ ಭಾವಿಸ್ಕೊಂಡು ನೀವೆಲ್ಲ ಈ ಜನ್ಮ ಕೊನೆ ಜನ್ಮದ ಅನುಗ್ರಹ ಮಾಡ್ಕೋರಿ ಅಂತ ನಮ್ಮ ಉಪ್ಪಾರವ್ರು ಭಾಳ ಚಂದ ಹೇಳಿದ್ರು. ದೀಕ್ಷಾ ತಗೊಂಡು ಮೂಲಕ ಅರಿವು ಇರಬೇಕು. ಅವ್ರು ಹೇಳಿದರು, ಕಲ್ಯಾಣ ಮಂಟಪ ಮಾಡಿದೆ, ಕದು ಮಾಡಿದೆ, ಇದು ಮಾಡಿದೆ ಬೇಡ, ಧ್ಯಾನ ಮಂದಿರ ರಾಂಡ್ಲೆಯವರು ಅಲ್ಲಿ ಒಂದು ದೊಡ್ಡ ಒಂದು ಆಶ್ರಮ ಅದ ರಾಂಡೆಯವ್ರದ್ದು. ಎಲ್ಲಿದ ಅಂದ್ರೆ ಇಂಡಿ ತಾಲೂಕದಾಗಳದ. ಅಲ್ಲಿ ಮೊನ್ನೆ ಹೋಗಿದ್ದೆ ನಾನು ನೋಡಕ್ಕೆ. ಒಂದು 16 ಎಕರೆ ಜಮೀನ್ದೊಳಗೆ ಹೋದಿಲ್ರಿ, ಜಮೀನ್ದೊಳಗೆ ಒಂದು ಆಶ್ರಮ ಕಟ್ಟ್ಯಾರ. ಭಾಳ ಸುಂದರವಾಗಿ ಆಶ್ರಮ ಕಟ್ಟ್ಯಾರ. ಅಲ್ಲಿ ಯಾರು ಬರ್ತಾರ ಅಂತ ಕೇಳಿದ್ರೆ ದಾರು ಕುಡಿಯೋರು, ಇಸ್ಪಾಟ್ ಆಡೋರು, ಮಂದಿ ನಿಂದ ಹೇಳೋರು, ಕೊಲೆ ಮಾಡಿದವರು ಬರ್ತಾರಂತೇನು. ಬುದ್ಧಿವಂತರು ಬರ್ತಾರ ಅಲ್ಲಿ. ಬಂದು ದೊಡ್ಡ ದೊಡ್ಡ ಶ್ರೀಮಂತ ಮಂದಿ 1 ತಿಂಗಳ, 15 ದಿನ, 1 ವಾರ ಇದ್ದು, 2 ತಿಂಗಳ, 3 ತಿಂಗಳ ಅಲ್ಲಿ ಆಶ್ರಮದಾಗ ಇದ್ದು ಧ್ಯಾನ ಮಾಡ್ತಾರ. ಅವರು ಭಜನಾ ಮಾಡ್ತಾರ, ಪುರಾಣ ಪುಣ್ಯಕಥೆಗಳನ್ನು ಓದ್ತಾರ. 1 ತಿಂಗಳಿದ್ದು ಸಂಸ್ಕಾರ ಮಾಡಿಕೊಂಡು ಸಾಧಕರಾಗಿ ಹೋಗ್ತಾರೆ. ಮತ್ತೆ ಊರಿಗೆ ಮತ್ತೆ ಬರ್ತಾರ. ಒಂದಿನಾರು ಬಡದಾಗ ಬಂದು ಒಂದಿನಾರು ಇದ್ದೀರಿ, ಮಳ ಪೂಜಾರಿ ಇರುವ ಇವತ್ತು, ಅಯ್ಯಪ್ಪ ಇದು ಹೊಲ ರೀ, ನಮಗೆ ಕಾಡ್ಲಿತ್ತಿತ್ತವ್ರಿ ಅತ್ತ ಮಂದಿ. ಇನ್ನ ಮಠದಾಗ ಕಾಲಿಡ್ತಾರ, ಅರ್ಧ ಈ ಕಡೆ ಇರ್ತದ, ಅರ್ಧ ಆ ಕಡೆ ಇರ್ತದ. ಮಳ ಪೂಜಾರಿಗೆ ಅತ್ತಲ್ಲ, ಅದು ನಿಮ್ಗೂ ಬತ್ತು. ಒಂದಿನ ಇರ್ರಿ, ಸೇವಾ ಮಠದಾಗ ಇರ್ರಿ, ಮಠದ ಮುತ್ತೇರಿ ಯಾರು ಮಾಡೋರು. ನಮ್ಮ ಕಡ್ಕೋಳ ಮಡಿವಾಳಪ್ಪನ ಶಿಷ್ಯ ಕಡ್ಲೆವಾಡ ಸಿದ್ದಪ್ಪ ಅಂತಾನ, ಗುರುಸೇವೆ ಮಾಡ್ಲಿಲ್ಲ ಅಂದ್ರೆ ಗುಣಗಳ ಹ್ಯಾಂಗ ಹೋದವು ಮಗಳ ಅಂದನ. ಲೌಡಿ ಮಗನೇ ಅಂದನವ. ಗುಣ ಹೆಂಗ ಹೋತಾವ? ಗುಣ ಹೋಗಂದ್ರೆ ಹೆಂಗ ಹೋತಾವ? ಯಾವ ತೋತಾನ ಗುಣ? ಶಾಸ್ತ್ರಿಗಳು ತೋತ್ರಿ ಗುಣ ತೊಳಂಗಿಲ್ಲ. ಅದು ತಾನೇ ನಾಶ ಆಗ್ಬೇಕು. ಗುರುಸೇವೆಯೊಳಗೆ ನಾಶ ಆಗ್ತದೆ. ಅಂತ ಸೇವೆಯ ಮಾಡುವಂತ ಭಾಗ್ಯವನ್ನು ನಮ್ಮ ಕರುಣಿಸನ. ಯಾವ ಜನ್ಮದ ಪುಣ್ಯ ಅದನ್ನು ಮಡಿವಾಳಪ್ಪನಂತ ಜ್ಞಾನಿ ಸಿಕ್ಕ ನಿಮ್ಗ, ಅದನ್ನು ಉಪಯೋಗ ಮಾಡ್ಕೊಳ್ರಿ ಅಂತ ಭಾವಿಸ್ಕೊಂಡು, ಇರೋದ್ರೊಳಗೆ ದಾನ ಧರ್ಮ ಮಾಡ್ರಿ. ಏನು ಕಟ್ಕೊಂಡು ಸಾಯಂಗಿಲ್ಲ, ಯಾರೂ ಸತ್ತಿಲ್ಲ, ಯಾರು ತಗೊಂಡು ಹೋಗಿಲ್ಲ. ಇರೋದ್ರೊಳಗೆ ಸಂಪತ್ತು ಇದ್ರೊಳಗೆ ಇದ್ದದ್ರೊಳಗೆ ದಾನ ಮಾಡಿ ನೀವಿಟ್ಟು ಉಣ್ರಿ. ನಿಮ್ಮ ಮಕ್ಕಳಿಗೆ ಎಷ್ಟು ಉಣಿಸ್ರಿ. ನಿಮ್ಮ ಮನೆಗಿದ್ದವ್ರು ಎಲ್ಲರೂ ಚಂದ ಉಂಡು ಇರಲಿ, ಸುಖವಾಗಿರ್ರಿ. ಸಾಹಿತನ ಜಗಳ ಮಾಡಿ, ಅತ್ತಿ ಸೊಸಿ ಜಗಳ ಸಾಯ್ತಾನ ಇದ್ರೆ ಮನಿ ಹೆಂಗಿರ್ತದ ಚಂದ. ಊರಾಗ ಅವ ತಾಯಿಗಂಡ ಊರ್ ಮಂದಿ ಜಗಳ ಹಚ್ಚಿ ಅವ ಊರಿಗೆ ಉರಿ ಹಚ್ಚಿ ಕೂತಿರ್ತಾನ. ಒಬ್ಬ ಅವ ಯಾಕೆ ಸುಖದಾಗಿರ್ತಾನ? ಯಾರು ಸುಖ ಇರ್ಲಾಕ ಬಿಡಂಗಿಲ್ಲ. ಇದು ಜಗತ್ತದ ಹಂಗದ. ಇದು ಯಾರಿಗೂ ಬಿಡಂಗಿಲ್ಲ ಸುಖ ಇರ್ಲಾಕ. ಅಷ್ಟು ಬೆರಿಕೆದಿದು. ಸೃಷ್ಟಿಕರ್ತ ಪರಮಾತ್ಮ ಬಹಳ ಬೆರಿಕೆನವ. ಯಾರ್ಯಾರು ಏನು ಇಡ್ಬೇಕು ಗೊತ್ತದ, ಅವನಿಗೆ ಹೆಂಗ್ ಮಾಡ್ಬೇಕಂತ ಗೊತ್ತದ, ಹೆಂಗ್ ಇಡಬೇಕಂತ ಗೊತ್ತದ. ಎಲ್ಲ ಕಾಯುವ ಕೊಲ್ಲೋನು ಅವನೇ. ನಮಗೆ ಸುಮ್ಮ ಭ್ರಮಿ ಅದ. ನಮಗ ಇದು ಒಯ್ತೀವಿ ಅನ್ನೋದಿಲ್ಲ, ತರ್ತೀವಿ ಅನ್ನೋದಿಲ್ಲ. ಅದಕ್ಕೆ ಬರುವಾಗ ಇಷ್ಟೇನು ಇತ್ತೇನು ಮಂದಿ, ಎಷ್ಟು ಮಂದಿ ಬರಾಗ ನೀವು ಒಬ್ಬ ಬಂದಿ ಎಷ್ಟು ಮಂದಿ ಜ್ಯೋತಿ ಬಿದ್ರು. ನೀ ಬರಾಗ ಎಷ್ಟು ಮಂದಿ ಬಂದಿರಪ್ಪ ತಾಯಿ ಹೊಟ್ಟೆಂದು ಹೇಳ್ರಿ ನೋಡಮ್ಮ. ಎಷ್ಟು ಮಂದಿ ಬಂದಿರಿ? ಎಷ್ಟು? ಸಾಧು 2 ಮಂದಿ ಇವತ್ತು ಗಂಡ ಹೆಂಡತಿ.
ಸಾಧು ಅಂತ ನೋಡಿ ನಾವು ಇಬ್ರು ಬಂದೀವ್ರಿ ಅತ್ತ. ಒಬ್ಬರೇ ಬಂದಿ ಸುಮ್ಮಂತೀರಿ ಪಾಪ ಒಂದೇ ಬಂದಿನಲ್ಲಕತ್ತ. ಭಾಳ ಸೇವೆ ಮಾಡ್ತಾನೆ ಭಜನ. ಪ್ರತಿ ಯಾರು ಬರಲಿಲ್ಲ ಅಂದ್ರು ಹಂಚಿನಾಳದಾಗ ಅವ ಒಬ್ಬ ಕಾಯಂ ಮಡಿವಾಳಪ್ಪನ ಶಿಷ್ಯ. ಒಬ್ಬರೇ ಬಂದೀವಿ. ಹೋಗಾಗ ಎಷ್ಟು ಮಂದಿ ಹೋಗ್ತೀವಿ? ಏನು ಬಿದ್ದು ಬಿದ್ದು ಅಳೋದೇನು ಸತ್ತಾಗ ಏನು ಈ ಸದ್ಯ ತೆಕ್ಕಿ ಬಡದು ಏನು ಜೀವ ತರ್ತಾರ ಹೇಳ್ತಾರ. ಸುಳ್ಳೇ ನಾಟಕ ಅವು ಎಷ್ಟು ಚಂದ ಹೇಳ್ತಿರ್ತಾರ ನೋಡ್ಬೇಕ. ಬಾಬಾ ಬಾಬಾ ಚಂದ ಗಳಿಸಿದ್ದಂದ್ರ ಚಂದ ಹೇಳ್ತಾರ, ಗಳಿಸಿದ್ದಿಲ್ಲ ಅಂದ್ರೆ ಇದ್ರ ಬಾಯ ಮಣ್ಣು ಹೆಂಗೆ ಹೋಯ್ತಿದ್ದು ಏನು ಯಾರಿಗೇನು ಮಾಡ್ಯದ ಚಾಲು ಮಾಡ್ತಾರ. ಏನು ಅಳಾಗನು ಚಂದ ಹತ್ತಿಲ್ಲ, ಸಾಯನು ಚಂದ ಹತ್ತಿಲ್ಲ, ಇರಾಗನು ಚಂದ ಇಲ್ಲ ಜೀವನ ಅನ್ನೋದು. ಇದು ಅಂದ ಈ ಮಾತುಗಳನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ ಲೋಕಾರೂಢಿ ಮಾತುಗಳನ್ನು ಹೇಳಕತ್ತೀನಿ ನಿಮ್ಗೆ. ಇವು ಶಾಸ್ತ್ರಬದ್ಧವಾಗಿ ನಮ್ಮ ಶಾಸ್ತ್ರಿಗಳು ಹೇಳ್ದಂಗ ಉಂಡ ನೋಡಿದವನೇ ಬಲ್ಲ ಇದರ ಏನ ಬೆಲೆ ಮಾಡೋರಿಲ್ಪ ಇಲ್ಲ ಇದ್ರ ಸವನ, ಎಂಥ ಆಕಳು ಕೊಟ್ಟ ಗುರು ಕಾಮ್ದೇನ, ಇಷ್ಟು ತಿಂದು ಗಡಬಡಿಸ್ತದ ಹಗಲೆಲ್ಲ ಅಂತ ಅವ್ನು ಹೇಳೇನ್ ಪದ ಹಾಡ್ದ ಮುತ್ತಿ ಮಡಿವಾಳಪ್ಪಂದು. ನಮಗೇನು ತಿಳಿಬೇಕದು? ಆಕ್ಳಿತ್ತತ್ತ ಏನೋ ಉಂಡತತ್ತ ತಿಂತತ್ತ ಅಂದ್ರೆ ನಮ್ಗೇನು ಗೊತ್ತ? ಆ ಸಾಧಕರಾಗಬೇಕು ನೀವು. ಅವ್ರು ಸಾಧಕರ ನೋಡೋರು, ಸಾಧಕರು ಯಾವತ್ತು ಪ್ರಾರ್ಥನೆ ಒಂದು ಸತ್ಸಂಗದಾಗ ಇರ್ತಾರ. ಸಂಸಾರ ನಮಗೆ ಏನಾಗ್ತದಂದ್ರ ನಮ್ಗೆ ಈ ಬಿಟ್ಟಿರೋಲ್ಲ ನಂಗೆ ಮಾತಾಡ್ತೀವಿ. ದವಾಖಾನೆ ಒಂದು ತಿಂಗಳು ಮಕ್ಕೊಂಡೇವಂದ್ರೆ ಯಾರು ಮಾಡ್ತಾರೆ ಸಂಸಾರ? ನೆಳ್ಳಕೋತ ಮಕ್ಕೋತೀವಲ್ಲ ದವಾಖಾನ್ಯಾಗ. ಯಪ್ಪ ನಾವೇನ್ರಿ ಮುತ್ತೇವ್ರ ನಾವು ಇರ್ಲಿಲ್ಲ ಅಂದ್ರೆ ಮನಿನೇ ಇರಲ್ಲತ್ತ. ಏನು ಓಡತ್ತ ಮನಿ? ನಾವು ಇರ್ಲಿಲ್ಲ ಅಂದ್ರೆ ಮನಿನೇ ನಡೆಯಂಗಿಲ್ಲತ್ತ. ನೀವು ಸತ್ಯ ಅಂದ್ರೆ ಹೆಂಗೆ ಮಾಡ್ಬೇಕು? ಸತ್ಯ ಅಂದ್ರೆ ಹೆಂಗೆ ಮಾಡ್ತದ? ಮನಿ ಇದ್ದವ್ರು ಮಾಡ್ಕೋತಾರ. ನೀ ಸತ್ಯನ ಬಿಡ್ತಾರ? ಅದಕ್ಕೆ ಮಡಿವಾಳಪ್ಪ ಅಂದ ಇಟ್ಟು ಬಂದು ಉಣ್ತಾರ ಹೋಳಿಗೆ ಅಂತ. ಸುಬಾಯಿ ತೊಳಿಲಕ್ ಬರ್ತಾರ ಹೋಳಿಗೆ ಮಾಡ್ಲಕ್ಕ. ಏನು ವಿಸಗಿಸ ನುಂಗ್ಯಾರ ಏನವ್ರು? ಎಷ್ಟು ನಾಟಕ ಹೆಂಗವ ನೋಡು. ಯಾಕ್ರಿ ಶಾಸ್ತ್ರಿಗಳೇ? ಅಂದ್ರೆ ಸಂಸಾರ ಮರ್ಸಲಕ್ಕ, ಇದು ಸತ್ತದ್ದು ಮರ್ಸಲಕ್ಕ ಹಿಂದ್ ಬೀಗರ್ ರೆಡಿನೇ ಇರ್ತಾರ. ಹೋಳಿಗೆ ಎಣ್ಣೆ ಕರ್ಗಡಬ ಮಾಡಕ್ ತೊಗೊಂಬಂದ್ ಕರ್ದು ಹೋಳಿಗೆ ಅದು ಉಣಿಸಿ ಬಾಯಿ ತೊಳಿಸಿ ಹೋಗ್ತಾರ. ನಿಮ್ಗೆ ಮುಸ್ರಿ ಬಾಯಿ ಹತ್ತಿರಲ್ಲ ಭಾಳ ಚಂದ. ಏನ್ ಸುಮ್ಮನೆ ಅದ ಇದು ನೋಡ್ರಿ, ಭಾಳ ಚಂದ ಕೂತು ನೋಡ್ರಿ ಎಷ್ಟು ಮಜಾ ಅದ ಇದು. ಮತ್ತೆ ಮಡಿವಾಳಪ್ಪ ಇದು ಮಜಾ ಅದ ಇದು. ಸಂತಿ ಮಾಡ್ಲಕ್ಕ 3 ದಿನಕ್ಕೆ ಎಷ್ಟು ಚಿಂತಿ ಅಂದಾನ ಮಡಿವಾಳಪ್ಪ. 3 ದಿನ ಸಂತಿ ಇದು ಎಷ್ಟು ಮಾಡಿದಿ ದಿಮಾಕ್ ಅಂದ ನಾವು. ಮುತ್ತೆ ಮಡಿವಾಳಪ್ಪ ಅಂದ ನಾವು ದಿಮಾಕ್ ಅಂದಾನ ಮುತ್ತೆ. 3 ದಿನ ಸಂತಿ ಮಾಡ್ಲಕ್ಕ ಎಷ್ಟು ದಿಮಾಕ? ನಾವು ಇರಲ್ಲಂತ ಗ್ಯಾರಂಟಿ ಅದ. ಎಷ್ಟು ದಿಮಾಕ್ ಇರೋದ್ರಾಗ ಏನು ಭಾರಿ ನಾನೇ ಮಾಡಿ ಸಾಯ್ತಿ. ಏನು ಮಾಡಿದ್ ನೀನು? ಏನು ಕಲ್ಲು ಮಾಡಿದೆ, ಮಣ್ಣು ಮಾಡಿದೆ, ಏನು ಗಿಡ ಮಾಡಿದೆ? ನೀ ಮಾಡಿದೆ? ಒಂದು ಕಾಳು ಜೋಳ ಭೂಮಿಯೊಳಗೆ ಚೆಲ್ಲಿದ್ರೆ 1000 ಕಾಳು ಕೊಡುವಂತ ಭಗವಂತದ. ಒಂದು ಗಿಡ ಬೀಜ ಊರ್ದಿ ಅಂದ್ರೆ 1000 ಹಣ್ಣು ಕೊಡ್ತದ ಭೂಮಿ. ಎಲ್ಲಾ ಸಂಪತ್ತು ನಮ್ಮ ಸಲಿಗೆ ಕೊಟ್ಟು ಹೋಗ ಭಗವಂತನ ಧ್ಯಾನ ಮಾಡಲಾಗಿ ಮನ್ಸು ಮಾಡಲಾಗಿವಿ. ಅವನ ಒಂದು ಸುಟ್ಟು ಬಿಡಿ ಕೊಟ್ಟವನಿಗೆ ನೆನೆಸ್ತೀವಿ ನಾವು. ಯಾವಾರ 10 ರೂಪಾಯಿ ಕಡಿಮೆ ಬಿದ್ದದ ತಂಬಾಕು ಹೋಗ್ಲಕ್ಕಂದ್ರೆ ಯಾವ ನೀನು ಬುಗಾರ್ ಭಾಳ ದೊಡ್ಡದೈತ್ರಿ. ಈ ಜನ್ಮ ಕೊಟ್ಟಾನ ಪರಮಾತ್ಮ, ಬೆಲೆ ಬಾಳುವಂತ ಜನ್ಮ ಕೊಟ್ಟಾನ. ಇದನ್ನ ಮರ್ತೇ ಬಿಟ್ಟಿವಿ ನಾವು. ಇದನ್ನೆಲ್ಲ ಮರಿಬಾರ್ದು ಅನ್ನೋಂಥ ಅರಿವು ಮಾಡ್ಲಿಕ್ಕೆ ಈ ಕಾರ್ಯಕ್ರಮಗಳು ಅಂತ ಭಾವಿಸ್ಕೊಂಡು ಇವತ್ತ ಮಹಾಶಿವರಾತ್ರಿ ಕಾರ್ಯಕ್ರಮ ನೀವೆಲ್ಲರೂ ಬಂದು ಈ ಶಿವಮಂದಿರದಲ್ಲಿ, ಅದಕ್ಕೆ ಮುತ್ತೆ ಮಡಿವಾಳಪ್ಪ ಆಗಲೇ ಒಂದು ಹಾಡ ಕೇಳಿದೇನೆ. ಅಲ್ಲಿ ಕೈಲಾಸ ಎಲ್ಲಿ ಅದ, ಇಲ್ಲೇ ಅದ ಅಂತ ಹೇಳ. ಪಾಪ ಪುಣ್ಯದ ಪ್ರಜ್ಞೆ ಇಲ್ಲೇ ಅದ. ಪಾಪ ಭೋಗಿಸ್ಕೊಳ್ಳೋದು ಇಲ್ಲೇ, ಪುಣ್ಯ ಭೋಗಿಸ್ಕೊಳ್ಳೋದು ಇದೆ, ಕೈಲಾಸನೂ ಇದೆ, ಮಹಾದ್ವಾರನೂ ಇದೆ. ಇಲ್ಲಿ ಅದು ಲೋಕದೊಳಗೆ. ಇದನ್ನ ಹ್ಯಾಂಗ ಪಾರಾಗಿ ಹೋಗ್ತಿದೆ ಅಂತ ಮಡಿವಾಳಪ್ಪ ಮಹಾ ಶಿವಯೋಗಿ ಹೇಳ್ಯಾನ. ನೀವೆಲ್ಲ ಗುರುವಿನ ಮಕ್ಕಳಾಗಿರಿ, ಅರಿವಿನೊಳಗಿರಬೇಕು, ಗುರುಸೇವೆ ಮಾಡಬೇಕು. ಪ್ರತಿ ವರ್ಷ ಜಾತ್ರೆ ಖೇತ್ರಿ ಮಡಿವಾಳಪ್ಪನವ್ರದ್ದು ಸೇವಾ ನಿಂಬಲ್ಲಿದ್ದಷ್ಟು ದಾನ ಧರ್ಮ. ನಮ್ಮ ಲಕ್ಷ್ಮಣ ಮಹಾರಾಜರತ್ತು ಇವತ್ತು ಬಂದಿದ್ರು ಮಠಕ್ಕೆ. ಅವ ಎಲ್ಲಿ ಅಮೇರಿಕದಿಂದ ಬಂದ ನೋಡ್ರಿ. ಮೊನ್ನೆ ಮಾತಾಡ್ದ, ನನಗೆ ಅಮೇರಿಕದಾಗ ಮಾತಾಡ್ದ. ನಾ ಹಗಲತ್ತು ಮಾತಾಡೀನಿ, ಅವ್ರು ರಾತ್ರಿ 2 ಅದ. ಹಗಲತ್ತು 1ಕ್ಕೆ ನಾ ಮಾತಾಡೀನಿ. ಎಷ್ಟಾಗಿದೋ ಪೀಠತ್ನಾಗ ಅಂತ ಕೇಳಿದೆ ನಾನು. ರಾತ್ರಿ 2 ಆಗಿದ್ರಿ ಅಂತವ ಅಮೇರಿಕದಾಗ ಮಾತಾಡ್ದ. ಇಲ್ಲಪ್ಪ ನೀವು ಜಾತ್ರೆದ ಬರ್ಬೇಕು. ಯಪ್ಪ ನಾ ಬರ್ತೀನಿ. ಅಮೇರಿಕನಿಂದ ಬಂದು ಸೀದಾ ಹೈದರಾಬಾದ್ನಿಂದ ಈ ಕಡೆ ಇವತ್ತು ಬಂದವ್ರಿಗೆ ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದು
ಸ್ನಾನ ಪೂಜೆ ಮಾಡಿ ಗದ್ದಿಗೆ ಕರ್ತೃ ಗದ್ದಿಗೆ ರುದ್ರಾಭಿಷೇಕ ಪೂಜೆ ಮಾಡಿ ತಮ್ಮ ಆಶ್ರಮಕ್ಕೆ ಹೋದರು. ಎಷ್ಟು ಭಕ್ತಿ ಅದ ನಮ್ಮ ಮ್ಯಾಲ. 1,00,000 ನನಗೆ ದೇಣಿಗೆ ಕೊಟ್ರಿ ಇವತ್ತು. ಕೊಟ್ಟು ನಮಸ್ಕಾರ ಮಾಡಿದರು. ನಾ ಏನಕ್ಕೆ ಕೇಳಲ್ಲ, ಯಾರಿಗೇನು ಕೇಳಲ್ಲ, ಅದು ತಾನೇ ನಡೀತದೆ. ನೀವೆಲ್ಲ ಭಾವನೆಯಿಂದ ಕೊಡ್ತೀರಿ, ನೀವೆಲ್ಲ ಕೊಟ್ಟಿರಲ್ಲ, ಕೊಟ್ಟದ್ದು ಮಾಡ್ತೀವಿ ನಾವು. ನಮ್ದೇನಿಲ್ಲ, ನಂದೇನು ಹಿಂದೆ ಹೆಂಡರು ಇಲ್ಲ, ಮಕ್ಕಳಿಲ್ಲ, ಎಲ್ಲ ನೀವೇ ಜಗತ್ತು ಅಂತ ಭಾವಿಸ್ಕೊಂಡು ಮಾಡುವಂಥ ಕಾರ್ಯ ಯಶಸ್ವಿಯಾಗಬೇಕು. ಮುಂದೆ ಅಭಿವೃದ್ಧಿ ಭಾಳ ಆಗಬೇಕು. ನೀವೆಲ್ಲ ಮುಗ್ಧ ಹಸ್ತದಿಂದ ನೀವು ನಮ್ಮ ಕಡೆಗೆ ಅಂತೀವಿ ನಾವು. ನಮ್ಮ ಕಡೆಗೆ ಎಲ್ಲ ಬಡ ರೈತರು, ದುಡ್ದುಣ ಮಂದಿ, ಸಣ್ಣ ರೈತರು, ಅಷ್ಟೊಂದು ಶ್ರೀಮಂತ ಮಂದಿ ಇಲ್ಲ. ಆದರೂ ಕೂಡ ಅವರು ಮನದಾಳದಲ್ಲಿ ಬಿಚ್ಚಿ ಅಷ್ಟೆಲ್ಲ ತಮ್ಮ ಬದಿಗಿಟ್ಟು ತಂದು ಮಡಿವಾಳಪ್ಪ ರೊಟ್ಟಿ ಕೊಡ್ತೀರಿ, ಧಾನ್ಯ ದವಸದಾನ ಕೊಡ್ತೀರಿ. ನಿಮ್ಮ ಕೈಯಾಗಿ ಎಷ್ಟು ಕೊಡ್ಬೇಕನ್ನೋ ಮನಸ್ಸದ ಅಷ್ಟು ಭಕ್ತಿಯಿಂದ ಕೊಡ್ತೀರಿ. ಭಾಳ ಖುಷಿ ಆಗ್ತದಂತ ಭಾವಿಸ್ಕೊಂಡು ನೀವೆಲ್ಲ ಗುರುಸೇವೆ ಮಾಡುವಂಥ ಭಾಗ್ಯ ಪಡ್ಕೊಂಡಿರಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮ ಕಾರ್ಯಕ್ರಮ. ನಮ್ಮ ಜಾತ್ರೆ ಬದಲಾವಣೆ ಮಾಡಿವಿ ನಾವು. ಈ ಸಲ ಭಾರತ ಹುಣ್ಣಿಮೆ ಆದ 8 ದಿನಕ್ಕೆ ನಮ್ಮ ತೇರು ಎಳಿತದೆ. ಮುಂದಿನ ವರ್ಷ ಪ್ರತಿ ವರ್ಷ ಹೊಸ್ತಲು ಹುಣ್ಣಿ ಆದ 8 ದಿನಕ್ಕೆ ಜಾತ್ರೆ ಆಗ್ತಿತ್ತು. ಈ ಸಲ ಭಾರತ ಹುಣ್ಣಿಮೆ 2 ತಿಂಗಳ ಮೇಲೆ ಚೇಂಜ್ ಮಾಡಿವಿ. ಭಾರತ ಹುಣ್ಣಿಮೆ ಆದ 8 ದಿನಕ್ಕೆ ನಮ್ಮ ಜಾತ್ರೆ ಆಗ್ತದ. ಚಳಿ ಇರಂಗಿಲ್ಲ, ಬಿಸಿಲಿರಂಗಿಲ್ಲ, ಒಳ್ಳೆಯ ವಾತಾವರಣ ಇರ್ತದ. ನಿಮ್ಗೆಲ್ಲರಿಗೆ ಬಂದವರಿಗೆ ಎಷ್ಟು ಆರಾಮ್ ಕೂತಿ ನೋಡು. ಒಂದು 4-5 ದಿನದ ಹಿಂದೆ ಜಾತ್ರೆ ಆಗ್ಬಿಡ್ತದೆ ನೋಡಿ ನಮ್ದು. ಈ ಕೂತಿರೋಡು ಇಷ್ಟು ಆರಾಮ್ ಇರ್ತದ. ಜಾತ್ರೆ ಬರ್ರಿ ಅಪ್ಪೋತ್ ಒದರಿದ್ರು, ಯಾರು ಬರಲಿಲ್ಲ. ಮಠದಾಗ ಮಕ್ಕೊಂಡಿದ್ರು ಆರಾಮ್ ಹಚ್ಕೊಂಡು. ಕಲ್ಯಾಣ ಮಂಟಪ, ಯಾತ್ರಾ ನಿವಾಸ, ಮಠ ಎಲ್ಲ ತುಂಬಿ ತುಳುಕಿತ್ತ. ಇಲ್ಲಿ ಯಾರು ಬರಲಿಲ್ಲ, ನಾವು ಒದರಾಡ್ದೆವು. ಭಯಂಕರ ತಂಡಿತ್ತು ಪಾಪ. ಏನು ಮಾಡೋದು, ಅನಿವಾರ್ಯ ಇರ್ತದ. ಈ ಸಲ ಪ್ರಶಾಂತ ವಾತಾವರಣ. ಮುಂದಿನ ವರ್ಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಶಿಷ್ಯರು ನೀವೆಲ್ಲರೂ ಲಕ್ಷ ದೀಪೋತ್ಸವಕ್ಕೆ ಮುಗ್ಧ ಹಸ್ತದಿಂದ ನಿಮ್ಮ ದೇಣಿಗೆಯನ್ನು ಆ ಕಾರ್ಯಕ್ರಮಕ್ಕೆ ಸಲ್ಲಿಸಬೇಕು. ನಾವು ಯಾರಿಗೂ ಮನೆ ತಿರುಗಾಡಿ ಹೇಳೋಕ್ಕಾಗಲ್ಲ. ದೂರ ಇದ್ದೀರಿ. ಎಲ್ಲರ ಶಿಷ್ಯರು ಶಕ್ತಾನುಸಾರವಾಗಿ ಸುಮಾರು ಭಾಳ ದೊಡ್ಡ ಕಾರ್ಯಕ್ರಮದ ಒಂದು ಆ ಲಕ್ಷ ದೀಪೋತ್ಸವಕ್ಕೆ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ನಾವು. ಎಷ್ಟು? ರಾಮದೇವ್ ಬಾಬಾ ಇವತ್ತು ಬರ್ತೀನಿ ಅಂದವ, ಫೋನ್ ಮಾಡಿದ. ಹಿಪ್ಪೋ ಬೇಡ ಅಂದಿನ. ಅವನಿಗೆ ಹಿಡಿಯೋ ತಾಕತ್ ನಮ್ಗೆ ಆಗ್ಬೇಕಲ್ಲ. ಈ ಸದ್ಯ ಎಲ್ಲ ದೊಡ್ಡ ಪೆಂಡಲ್ ಹೊಡಿಬೇಕು. ಅವ 25,000 ಮಂದಿ ಕರ್ಕೊಂಬರ್ತಾನ ಇಲ್ಲಿಗೆ. ನಾವೆಲ್ಲಿ ಇಡಿಸ್ಬೇಕು? ಅವ ಅಂದ 25,000 ಮಂದಿ ಬರ್ತಾರಪ್ಪ. ನಾ ಅಂದ ಮನೆ ಬೆಂಗಳೂರು ಕರ್ಸಿದ್ದ ನನಗಂತ ಈ ಟೈಮ್ದಾಗ ಆಗಲ್ಲಪ್ಪ, ನನಗೊಂದಿಷ್ಟು ಸೂಕ್ತ ಅವಕಾಶ ಕೊಡು. ಮುತ್ತೇನ ಗದ್ದಿಗೆ ನೋಡ್ಬೇಕತ್ತ, ನಾವು ದರ್ಶನ ಮಾಡ್ಕೋಬೇಕತ್ತ. ನಾವು ನಮ್ಮ ಮುತ್ತೇನ ಫೋಟೋ ಅವನ ಆಶ್ರಮದಾಗದ, ಅವ್ನ ಮಠದಾಗದ. ಅವ ಎಷ್ಟು ಸಾವುಕಾರ ಅಂದ್ರಿ ಅವ? ಹೇಳ್ರಿ, 2 ಸಾವುಕಾರನ. ಅವನಿಗೆ ತಿರ್ಗಾಡ್ಲಕ್ಕೆ 2 ವಿಮಾನವ, 2 ಹೆಲಿಕಾಪ್ಟರ್ ಅವ್ನಿಗೆ ತಿರ್ಗಾಡ್ಲಕ್ಕೆ. ನಮ್ಮ ಮನೆ ಬೆಂಗಳೂರಿಗೆ ಹೋಗಿ ನಾವು 15 ಲಕ್ಷ ರೂಪಾಯಿ ಕಾರ್ನಾಗ ನಾವು ಹೋಗಿವಿ. ಅವ 3 ಕೋಟಿ ಕಾರ್ನಾಗ ಅವ ಕೂತಾನ. ಅವನ ಬಲ್ಲಿ ಪೊಲೀಸರು ಗನ್ ಮ್ಯಾನ್ ಹಿಡ್ಕೊಂಡು ಕೂತಾರ. ಒಂದು 20 ಮಂದಿ ಹರ ಪೊಲೀಸರು, ಮಿಲಿಟ್ರಿ ಅವರು. ಅವ್ನಿಗೆ ಕಾಯ್ಲಾಕ ನಾವು ಹೋಗಿವಿ. ಒಂದು 15 ಲಕ್ಷ ರೂಪಾಯಿ ಕಾರ್ನಾಗ 2 ಹೋಗಿವಿ ಸ್ವಾಮಿಗಳು. ಅವ್ರಿಗೆ ನಮಗೆ ಪಾದಕ್ಕೆ ನೀರು ಹಾಕಿ ಕಾಯಿ ಹೊಡೆದು ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದು. ಅವು ಪೊಲೀಸರು ನೋಡ್ಲಕತ್ತೇವೆ ಹಿಂಗ. ಇವ ಎಲ್ಲಿ ಬಂದು ನೋಯಪ್ಪ ಇವನ್ ಗುರು ಅಂತಾರ. ಇಂಥ ದೊಡ್ಡ ಶ್ರೀಮಂತ ಸಾಧುವನ ಇವ. ಇವನಿಗೆ ಸುಮ್ಮ ಸಣ್ಣ ಕಾರ್ನಾಗ ಬಂದಾರ ಇವ್ ಸ್ವಾಮಿಗಳು. ಇವನಿಗೆ ಕಾಲಿಗೆ ಬಿದ್ದಾನಲ್ಲಪ್ಪ ಅಂದ್ರೆ ಅವರು. ಗುರು ಸಣ್ಣವು ದೊಡ್ಡವು ಇರಂಗಿಲ್ಲ, ವ್ಯತ್ಯಾಸ ಇರಂಗಿಲ್ಲದ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ಬಿಡ್ತೀನಿ ನಾನು, ಯಾಕಂದ್ರೆ ಭಾಳ ಸಮಯ ಆಗ್ಯದ. ಭಜನದವ್ರು ಕೂತಾರೆ, ರೇವಣಗೌಡ ಅಂತಾನ. ನಮ್ಗೆ ಜರ ಕೊಡ್ರಿ ಅವಕಾಶ. ಮತ್ತು ಅವರು ಭಜನಾ ಚಾಲಮಣ ನೀವು ಮಕ್ಕೊಂಡಿರಿ ಉದ್ದಕ್ಕೆ. ಸುಧಾಮಂತಿದ್ದ, ಸುಧಾಮಂತ. ಯಾಕ್ರಿ? ಸುಧಾಮ ಯಾರ ಗೆಳೆಯ ಗೊತ್ತಾ? ಶ್ರೀಕೃಷ್ಣ ಪರಮಾತ್ಮನ ಗೆಳೆಯ. ಸುಧಾಮ ಶ್ರೀಕೃಷ್ಣ ಪರಮಾತ್ಮನ ಗೆಳೆಯ. ಸುಧಾಮ ಕೆಟ್ಟ ಬಡತನಿತ್ತು. ಚಲೋ ಅಂಗಿ ಉಟ್ಕೊಳಕ್ ಅಂಗಿದ್ದಿಲ್ಲ, ದೋತ್ರ ಇದ್ದಿಲ್ಲ. ಬಡತನ, ಹೆಂಡತಿ ಮಕ್ಕಳು ಗುಳ್ಯಾಡ್ತಿದ್ದು. ದುಡಿದು ಬಂದು ಉಂಡ್ರೆ ಉಣ್ಬೇಕು, ಇಲ್ಲಾಂದ್ರೆ ಇಲ್ಲ. ಉಪವಾಸ ವನವಾಸ. ಹೆಂಡತಿ ಬೇಯಿಲ್ಲತ್ತ. ಏನ್ರಿ ನೀ ಬರೇ ಒಣ ಡಬ್ಬ ಹೇಳ್ಕೊತ ಕೂತಿಲ್ಲಿ. ನಮ್ಮ ಬಡತನ ಭಾಳ ಅದ, ಕಷ್ಟದ. ನಿನ್ನ ಗೆಳೆಯ ಸುಧಾಮ, ನಿನ್ನ ಗೆಳೆಯ ಶ್ರೀಕೃಷ್ಣ ಪರಮಾತ್ಮನ ಬೇಡಿದವ್ರಿಗೆ ಬೇಡಿದ್ ಕೊಡುವಂಥ ಪರಮಾತ್ಮದನ. ಅವನು ಬಲ್ಲಿ ಒಂದ್ಸಲ ಹೋಗಿ ಇಲ್ಲೇ ಕೂತು ಗಂಟೆ ಹೊಡಿಬೇಡ. ನೀನು ಮಡಿಯೊಳಪ್ಪ ಒಂದ್ಸಲ ಗದ್ದಿಗೆ ಹೋಗಿ ಕೇಳು ನೀನು. ಅಲ್ಲಿ ಹಾನ ನಿನ್ನ ಗಡಿ ಮಹಾಂತ ಪೂರಕ ನಡಿ ಅಂತ ಮಡಿಯೊಳಪ್ಪ ಹೇಳ್ದ.
ಅಲ್ಲಿ ಹಾನ ನಿನ್ನ ಗಡಿ ಹೊಡಿ ನಡಿ ಮಾಂತಪೂರಕ ನಡಿ ಅಂದವ. ಎಷ್ಟು ದೊಡ್ಡ ಮಾತು ಹೇಳ್ಯಾನ, ಎಷ್ಟು ಅದ್ಭುತ. ಒಂದ ಎರಡ ವಿಷಯಗಳು ಅದ್ಭುತ ಹೇಳ್ಯಾನವ. ಅಲ್ಲಿ ಸಲ್ಲಿಸು ಸದ್ಗುರುವಿಗೆ ಅರ್ಜಿ, ಅಲ್ಲಿ ಸಲ್ಲಿಸು ಸದ್ಗುರುವಿಗೆ ಅರ್ಜಿ ಅಂತೇಳಿ ಇಲ್ಲಿ ಬಂದು ಬೇಡ್ಕೋ, ಕೊಡ್ತಾನವ. ಏನ್ ಕೊಟ್ಟಿಲ್ಲ, ಎಷ್ಟು ಮಂದಿ ಮಕ್ಕಳು ಕೊಟ್ಟಿಲ್ಲ. ಒಬ್ಬ ಹೆಣ್ಮಗಳು ನಮ್ಮೂರ ತಾಯಿನೇ ಮಗನಿಗೆ ಎತ್ಕೊಂಡು ಕಣ್ಣು ಹೋಗಿದ್ದು 3 ಸುತ್ತ ಹರಿದ್ರೆ ಕಣ್ಣು ಬಂದಾವ. ನಾನೇ ನೋಡಿನಿ ಪ್ರತ್ಯಕ್ಷ, ಭಾಳ ದೂರ ಅಲ್ಲ. ಕೆಂಬಾಯಿ ಕೊಟ್ಟದ್ ನಮ್ಮ ದೊರೆಗಳ ಮನಿ ಹೆಣ್ಮಗಳು. ಆ ಪಾರಕ್ಕೆ ಕಣ್ಣು ಇದ್ದಿದ್ದಲ್ಲ, ಅವ್ರ ಬೊಮ್ಮಗುಡ್ದಾಗ ಇರ್ತಿದ್ರು. ಅವರು ಹುಡುಗ ಕಣ್ಣು ಬಂದು 3 ಸುತ್ತ ಹರಿಯನಕ್ಕೆ ಕಣ್ಣು ಬಂದಾವ, ಗದ್ದಿ ಸುತ್ತ ಹರಿದ. ಅಂತ ತಪಸ್ವಿನ ಇವ. ಅಲ್ಲ, ರಾಮದೇವ್ ಬಾಬಾನಂತವನಿಗೆ ಭಕ್ಷ್ಯ ನೀವು ಮಡಿಯೊಳಪ್ಪ ಅಂದ್ರೆ ಏನು ಸಾಮಾನ್ಯ? ಜಗತ್ತದವ ಶ್ರೀಮಂತವ, ಜಗತ್ತದವ ನೋಡ್ತಾರ. ಈಗ ರಾಮದೇವ್ ಬಾಬಾ ಬರೋದು ಸರ್ಕಾರಿ ನೋಡ್ತದ, ಕಣ್ಣು ತೆರೆದು ಇಲ್ಲಿಗೆ ಕಡ್ಕೊಳ್ಕೆ ಹಾಕೊಂಟಾನವಂತ. ಅಂತ ಮನುಷ್ಯನ ಭಕ್ಷ್ಯನ ಮಡಿಯೊಳಪ್ಪ. ಎಲ್ಲಿ ಅವ ಎಲ್ಲೋ ಇವ ಎಲ್ಲೋ. ಅವ ಉತ್ತರ ಪ್ರದೇಶದವ, ಇವ ಕಡ್ಕೊಳ್ದವ. ಒಂದು ಕುಗ್ರಾಮ್ ಸಣ್ಣ ಊರಿದು. ಇದು ಊರು ದಾರಿ ಗೊತ್ತಿಲ್ದ ಊರಿದು. ದಾರಿನೇ ಇದ್ದಿದ್ದಿಲ್ಲ ಊರಿಗೆ. ನಾ ಬಂದ್ ಮಾಡಕ ನಮ್ಮ 3 ಮಂದಿ ಸುಮ್ ತಪಸ್ ಕೂತ ಮಡಿಯೊಳಪ್ಪ ಮಾಡ್ತಾನ ಕೂತ್ಬಿಡವ್ರು. ಹ್ಯಾಂಗ್ರು ಮಾಡಲ್ಲ ಎಲ್ಲ ಅಪ್ಪ ಮಾಡ್ತಾನ್ರಿ. ಅಲ್ಲಿ ಏನ್ ಮಾಡ್ತಾನ ಅಪ್ಪ? ದುಡಿದ್ರೆ ಅಪ್ಪ ಮಾಡ್ತಾನ. ಹಂಗ ಕೂತದ ಸುಧಾಮ ಹೆಂಡತಿ ಬೈದ್ಲು, ಏನ್ರಿ ನಿನ್ನ ಗೆಳೆಯ ಪರಮಾತ್ಮನ, ಅವನು ಬಲ್ಲಿ ಹೋಗು, ನಾನು ಸುಖ ರಾತ ನಮ್ಗೇನು ಹೈರಾಣ ಅಂದ. ಇದು ಹೋಯ್ತು. ಮತ್ತ ಏನ ಅಂತ ಪರಮಾತ್ಮಲ್ಲಿ ಹೋಲಕ್ಕೆ ಹೋದ್ರೆ ಸುಮ್ಮನೆ ಹೋಲೆ, ಏನಾರು ಒಯ್ಬೇಕಲ್ಲ ಒಂದಿಷ್ಟು. ನೀ ಕಡ್ಕೊಳ್ಳೋ ಮಠಕ್ಕೆ ಹೋದ್ರೆ ಒಂದಿಷ್ಟು ಹಣ್ಣಾರು ತರ್ತೀರಿ, ಒಂದಿಟ್ಟು ಏನಾರು ತೊಗೊಂಬರ್ತೀರಿ, ಮಠಕ್ಕೆ ತಂದು 2 ರೊಟ್ಟಿಯಾರ ಕೊಡ್ತೀರಿ, ಕಡೆಗೆ 2 ಉದ್ಬತ್ತಿ ಕಾಯಾರ ತರ್ತೀರಿ. ತಂದು ಟಪ್ಪ ತೊಡದವನಿಗಿಟ್ಟು 2 ಹೋಳಕ್ಕೆ ನಾವೇ ಒಯ್ದ್ರು ಒಯ್ಯಲಕ್ಕ. ಏನಾರು ತರ್ತೀವಲ್ಲ ಮಠಕ್ಕ. ಅವಂದ ನಮ್ಮ ಮನೆಗಂತ್ರ ಏನಿಲ್ರಿ, ನಾವು ಎಲ್ಲ ಖಾಲಿ ಅದ. ನಮ್ಮ ಮನೆಗೆ ಒಂದು ಇಷ್ಟು ಮಂಡಾಳವ, ಇದು ಅವಲಕ್ಕಿ ಅವ, ಒಂದು ಕಿಟ್ ಬೆಲ್ಲ ಅದಂತ. ಎಟು ಕಿಸ್ ಅವಲಕ್ಕಿ, ಒಂದು ಕಿಟ್ ಬೆಲ್ಲ. ಅವ ಅಂದ ಹೆಂಗೆ ಮಾಡಲಿ, ಅದ್ರಾಗ ಕಟ್ ಕೊಡು ಅಂದವ. ಚೀಲ ಸುದ್ದಿಕ್ಕಿದಿಲ್ಲ ಅವ್ನು ಪದ್ರಾಗ ಒಂದು 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 ಇವ್ರತಾವಲ್ಲ ಲುಂಗಿ ಅಂತವ್, ಅದ್ರಾಗ ಕಟ್ಕೊಂಡು ತಲೆ ಹೆಗಲ ಮೇಲೆ ಹಾಕ್ಕೊಂಡು ಹೋದ ಪರಮಾತ್ಮದಲ್ಲಿ. ಶ್ರೀಕೃಷ್ಣ ಕೈಲಾಸದಾಗ ಹೋದ. ಅವನದು ಅರಮನಿ, ಸಾವಿರಾರು ಮಂದಿ ಕೈಲಾಗ ಕೂತಾರ. ಅವನಿಗೆ ದ್ವಾರ ಪಾಲಕರು ನಿಂತಾರ. ನೀವು ಹಾದ ಹಳಿ ಬಟ್ಟಿ ಬಡ್ತಂದಾಗ ಹೈರಾಣ ಇರ್ತದ ನೋಡ್ರಿ. ಹೋಗಿ ನೋಡೋಣ ಇವ ಅಂದ. ದ್ವಾರ ಬಾಗಿಲಕ್ಕೆ ಹೋದ. ಶ್ರೀಕೃಷ್ಣ ಎಲ್ಲಿರ್ತಾನ ಅಂತ ಕೇಳ್ದ. ಅಲ್ಲಿ ಒಳಗಿರ್ತಾನ್ರಿ, ಪೂರ ಹೊರಗೆ. ನಮ್ಗೆ ಬಿಡ್ತಾರ ಅನ್ನೊಂದ. ಬಿಡಲ್ಲ ನಮ್ಮ ದ್ವಾರ ಬಾಗಿಲಕ್ಕೆ ಅಂದ್ರೆ, ನಡಿ ಯಾವ್ರವನಿ ಅಂತ. ಇಲ್ರಪ್ಪ, ನಾವು ಅವ್ರು ಭೇಟಿ ಆಗ್ಬೇಕೈದ, ಶ್ರೀಕೃಷ್ಣ ಪರಮಾತ್ಮ ಭೇಟಿ ಆಗ್ಬೇಕೈದ. ನಿನಗೇನು ಭೇಟಿ ಆತ ನಾವರ ನಡಿ ಬದಕ ನಡಿ. ಅವ್ ಮುಂಜಾರ ಹರ್ಕ ಮುರ್ಕ ಬಂದಿತ್ತಂದ್ರ, ಸ್ವಲ್ಪ ಸಾದಾ ಮಂದಿ ಇದ್ದಾರಂದ್ರೆ ಇವ್ ಲೀಡರ್ಗಳು ಇರ್ತಾರಲ್ಲ ಇಲ್ಲಿ ನೋಡ್ರಿ, MLA MP ಮನೆಗಳ್ದಾಗ ಮಿನಿಸ್ಟ್ರ್ ಇದ್ ನಾನು ಒಳಗೆ ಬಿಡಲ್ಲ. ಸುಳಿ ಮಕ್ಕಳು ಅಷ್ಟು ಮಂದಿ ಕಾಡ್ರೆ ಕೂತಿರ್ತಾರ. ಅವರು ಬಿಡ್ಲಿಲ್ಲ. ಅಲ್ಲಪ್ಪ, ಅವ ಶ್ರೀಕೃಷ್ಣ ಪರಮಾತ್ಮನ ಗೆಳೆಯ ಅಂತ ಅಂದಗಳನ್ನೇ ನಕ್ರತವ್ರೆಲ್ಲ. ಇಂಥ ದರಿದ್ರ ಪರಮಾತ್ಮ ಗೆಳೆಯ ಇರ್ತಾನ. ನೀ ಅಂತಾನೆ ಈ ಸದ್ದು ನಮಗೆಲ್ಲ ಮನುಷ್ಯನ ತಿಳ್ಕೊ, ಇಲ್ಲಿ ಕೂತಾನ ತಿಳ್ಕೊ ಶಿಶುಮಗ. ನನಗೆ ಮೋದಿ ಗೆಳೆಯ ಅಂದ್ರೆ ಯಾರು ಕೇಳ್ತಾರ, ಹೋಗ್ತಾರ. ಇವಂತಾನವ, ಏನ್ರಿ ಮೋದಿ ನನ್ನ ಗೆಳೆಯನ, ನಾನು ಬಿಡ್ತೀರಿ ಇಲ್ಲ ಅಂದ್ರೆ ಕೇಳ್ತಾರ, ಹಡ್ಕಿಡ್ದು ಕಳಿಸ್ತಾರ ಕಡೆ ಹೊರಗೆ ಅಂದ. ಒಬ್ಬ ಪುಣ್ಯಾತ್ಮ ನಿಂತವ, ನಮ್ಮ ಶಾಸ್ತ್ರಿ ಅಂತವಿದ್ದ. ಪಾಪ ಹಲಬ್ತಾನ. ಅವ ಅಂದ, ಬಿಡ್ಲಿಲ್ಲ ಅಂದ್ ಬಿಡ್ರಿಪ್ಪ, ನನಗೆ ಒಳಗರ ಬಿಡ್ಲಿಲ್ಲ ಅಂದ್ ಬಿಡ್ರಿ, ಸುಧಾಮ ಬಂದಾನ ಅಂತ ಇಷ್ಟೇ ಹೇಳ್ರಿ ಸಾಕು, ನಿಮ್ ಕೈ ಜೋಡಿಸ್ತೀನಿ. ಸುಧಾಮ ಬಂದಾನ ಅಂತ ಇಷ್ಟು ಹೇಳಿಬಿಡ್ರಿ ಪರಮಾತ್ಮ. ಹೋಗಿ ಕೃಷ್ಣಿಗೆ ಹೇಳ್ರಿ ಅಂದ್ಗಳೇನೆ ಅವನಿಗವನ ಹೇಳ್ಕೋತ ಹೋಗಿ ಒಂದು 3 ತಾಸಿಗೆ ಹೋಗಿ ಯಾರ ಒಬ್ಬ ಬಾಗಲ್ದಾಗ ನಿಮ್ಗೆ ಕಾಯ್ಲಕತ್ತೇನ್ರಿ ಅಂದ. ಯಾರು? ಸುಧಾಮತ್ರಿ ದಿಕ್ಕುಟ್ಲೆ ಓಡಿ ಬಂದಂತ ಪರಮಾತ್ಮ. ಅಲ್ಲಿದು ದಿಗಿ ಓಡಿ ಬಂದಂತ. ಇವೆಲ್ಲ ಬಾಜು ನಿಂತಿದ್ರಲ್ಲ ಕಾಯ್ಲಕ್ಕ. ಅವನಿಗೆ ಗಾಬರಿ ಆದ್ರ, ಯಪ್ಪ ಪರಮಾತ್ಮ ಎಲ್ಲಿಗೆ ಹೋತಾನ, ಕೃಷ್ಣ ಎಲ್ಲಿಗೆ ಹೋತಾನ ಹೇಳಾರ್ದ ಹೊಂಟಾನ ಎಲ್ಲಿಗೆ. ಈಗ ಮುಖ್ಯಮಂತ್ರಿ ಬರ್ಬೇಕಾದ್ರೆ ಸುಮ್ಮನೆ ಇರಲಿ, ಇಲ್ಲಿ 2,000 ಮಂದಿ ಪೊಲೀಸರು ಬಂದಿರ್ತಾರೆ. ಇಲ್ಲಿ 2 ಮನೆ ಬಂದಿಂದ ನೋಡ್ರಿ,
ಅವ್ ಬರ್ತಾನಂದ್ರೆ ಎಲ್ಲ ಕಡೆ ಇಂಟಿಮೇಷನ್ ಇರ್ತದ, ಡಿ ಸಿಗೆ ಇರ್ತದ, ತಹಶೀಲ್ದಾರ್ಗೆ ಇರ್ತದ, ಎ ಸಿಗೆ ಇರ್ತದ. ಅವ್ನು ಬರ್ತಾನಂದ್ರೆ ಎಲ್ಲ ದಾರ್ಯಾಗ ಯಾವ ರೂಟ್ ಬರ್ತಾನಂದ್ರೆ ಆಯಾ ಜಿಲ್ಲಾದವರು ಪೊಲೀಸರು ಆ ಠಾಣಾದವ್ರು ಕಾಯ್ಬೇಕು ಅವನಿಗೆ. ದಾರಿ ರಸ್ತೆ ಕುಲ ಮಾಡ್ತಾರ. ಪರಮಾತ್ಮಗ ಬಂದು ನೋಡ್ತಾನ, ಬಾಗಲ್ದಾಗ ನಿಂತಾನ, ತೆಕ್ಕಿ ಬಿಡ್ದ ಅವನಿಗೆ. ಎಷ್ಟು ದಿನ ಆಯ್ತಪ್ಪ ನೀ ಭೇಟಿ ಅಲ್ಲಾರ್ದು, ಎಲ್ಲಿದು ಗೆಳೆಯ ಅಂದ. ರೊಟ್ಟಿ ಹಿಡಿದು ಕರ್ಕೊಂಡದು ಒಳಗ. ಇವು ಗಾಬರಿಯಾಗಿದ್ದು. ನಮ್ಮ ನಿನ್ನ ರಾಮದೇವ್ ಬಾಬನ ಬಳಿ ಹೋದಂಗಾಯ್ತು ನಾವು. ಹೋದ್ಗಳೇನೆ ಹಂಗೆ ಕರ್ಕೊಂಡು ಹೋಗಿ ಅವನಿಗೆ ಹೇಳಿದ್ನಂತ ಪಾಲಕರಿಗೆಲ್ಲ ಒಳಗಿದ್ದವ್ರಿಗೆ, ಇವನಿಗೆ ಒಯ್ದು ಮನ್ಯಾಗ ಭಾರಿ ಸ್ನಾನ ಮಾಡಿಸೋದಂತ. ಅದ್ಭುತ ಸ್ನಾನ ಮಾಡಿಸಿದ್ರು ಅವನಿಗೆ. ಮಾಡಿಸಿ ಪಿತಾಂಬರ ಬಟ್ಟೆ ಉಡಿಸಿದ್ರತ್ತ. ಉಡಿಸಿ ತನ್ನ ಕುಂದ್ರು ಕುರ್ಚಿ ಮೇಲೆ ಕುಂದ್ರಿಸಿದ್ನಂತ ಸುಧಾಮ್ಗ. ಕುಂದ್ರಿಸಿ ಪಾದ ಪೂಜೆ ಮಾಡಿಸಿದಂತ. ಮಾಡಿಸಿ ಏನು ಬೇಕಪ್ಪ ನಿನಗೆ ಅಂತ ಕೇಳಿದ್ರೆ, ನಾ ಏನು ಬೇಡಲಪ್ಪ ಅನ್ನ, ನಿನಗೆ ಗೊತ್ತದ ನನಗೇನು ಕೇಳಿ. ನೋಡಿದ್ನಂತ ಪರಮಾತ್ಮ. ನೋಡಿ ಹಣೆ ಬರ ಹೆಣ್ತಿ ಪಾಪದು ಅಲ್ಲಿ ಕೂತದ ಕೈಕೋತ. ಇಲ್ಲಿ ಕೂತು ಹಿಂಗೆ ಕಣ್ ತೆರೆದು ನೋಡಿದ್ರ ಇವ್ರಿಗೆ ಬಡತನ ನೀಗ್ ಹೋಗಿತ್ತ. ಅಲ್ಲಿ ಮನಿನೇ ಬದಲಾವಣೆ ಆಗಿದ್ದತ್, ಪೂರ ಮನಿನೇ. ಮನೆಯ ಬಂಗಾರ ಬೆಳಿ ತುಂಬಿಡ್ತತ್. ಬೆಳಕಿಣಿಗೆ ಕೂತಿದ್ದತ್ ರೊಕ್ಕಗಳು ದಬಾ ದಬಾ ದಬಾ. ಹೋಗುದ್ರಾಗೆ ಹೆಣ್ತಿ ಆರಾಮ ಉಣ್ಕೋತ್ ತಿನ್ಕೋತ್ ತಿಂಗಳು ಉಳಿದ್ಬಿಟ್ಟು ಇಲ್ಲೇ. ಆಕೆ ಹೆಣ್ತಿ ದಾರಿ ಕಾಯ್ಕೋತ್ ಕೂತ್ಲು. ಮನಗಂಡು ಸಾವುಕಾರ ಆಗಿಬಿಟ್ಟಿದ್ಲು. ಇವ ಹೋಗುದ್ರಾಗೆ ಚಂದ ಆಗಿಬಿಟ್ಟವನ. ಒಂದು ತಿಂಗಳು ಮನಗಂಡು ಮುಷ್ಟಾನ ಭೋಜನ ಹೊಡೆದ್ರೆ ಹೆಂಗಾತಾನ? ನಮ್ಮ ಸಾಧು ಉಣಿಸಿದ್ರೆ ಹೆಂಗಾತದ? ಒಂದು ತಿಂಗಳು ಗೋಡಂಬಿ ಮನುಕ ಕಿಸ್ಮಿಸ್ ಉಣಿಸಿದ್ರೆ ಅವ್ನು ಹೇಳ್ತೀನಿ ಕುನ ಹೇಳಲ್ಲ. ಯಾವ್ರವನಿ ಅಂತ ಕೇಳ್ತಾಳೆ ಮನೆಗೆ ಬಂದ್ರ. ಯಾವ್ರ ಅಪ್ಪ ನೀನು? ಹಂಗ ಸುಧಾಮ ಮನೆಗೆ ಹೋದಂತ ಸಂಪತ್ತು ತುಂಬಿತ್ತು. ಹಂಗೆ ನಮ್ಮ ಬಡತನ ನೀಗಿಸ್ಕೋಬೇಕಾದ್ರೆ ಸದ್ಗುರುನಾಥನ ನಮ್ಗೆಲ್ಲ ಬಡತನ ಹೋಗ್ತದ. ನಮಗೆ ರೋಗ ರುಜಿ ಕಷ್ಟ ನಷ್ಟಗಳು ಪರಿಪೂರ್ಣವಾಗಿ ಕೇಳಬೇಕು. ನಾವು ಮನಸ್ಪೂರ್ವಕವಾಗಿ ಕೇಳಬೇಕು. ಇಲ್ಲೊಂದು ಮನಸ್ಸ ಅಲ್ಲೊಂದು. ಯಾಕೆ ಅವರ ಮುತ್ತೆ ಭಾಳ ಚಲೋ ಅನ್ನತ್ತ. ಆ ಊರ ಮುತ್ತೆ ಭಾರಿ ಅನ, ಈ ಮುತ್ತೆನ್ಕಿಂತ ಆ ಮುತ್ತೆ ಭಾರಿ ಅನ. ಯಾವ ಮುತ್ತೆ ಭಾರಿ ಅನ ಗೊತ್ತಿಲ್ಲ. ಯಾವ ಮುತ್ತೆ ಭಾರಿ ಅಂದವ ನಮ್ಮ ಮುಂದೆ. ಏಸು ಮಂದಿ ಮುತ್ತೆಗಳು ನೋಡಿಲ್ಲ ನಾವು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನ್ನ ಮುತ್ತೆಗಳು ನೋಡಿ ನಾವು. ಯಾರ್ಯಾರು ಏನೇನಾರ. ಯಾಕ್ರಿ ಮಡಿವಾಳಪ್ಪನ ಮುಂದೆ ಡೊಗ್ಗಿ ಹೋಗ್ಬೇಕು ಎಲ್ಲರೂ. ಮಡಿವಾಳಪ್ಪನ ಬುಡಕ್ಕೆ ಡೊಗ್ಬೇಕು ಎಲ್ಲರೂ. ಮುಲಾಜಿ ಮುಪ್ಪತ್ತಿಟ್ಟಿಲ್ಲ. ಯಾವ ಇರ್ಲಕ್ಕ, ಅವ ದೊಡ್ಡವ ಇರ್ಲಕ್ಕ ಸಣ್ಣವ ಇರ್ಲಕ್ಕ. ಅಷ್ಟು ನಿರ್ಬೀರಿ ಇಲ್ದನೆ ಮುಲಾಜಿಲ್ದನೆ ಜಾಡಿಸಿದವಂದ್ರೆ ಮಡಿವಾಳಪ್ಪ. ಅದ್ಭುತ. ಅವನ್ ತಂದನು ಇಟ್ಕೊಂಡಿಲ್ಲ, ಮೊತ್ತಮದಿಲ್ಲ. ನನ್ನ ಬಲ್ಲಿ ಏನೋ ನೋಡಂದವ ಹೃದಯ ಬಿಚ್ಚಿ ತೋರಿಸಿದಂಥ ಜ್ಞಾನಿ ಮಡಿವಾಳಪ್ಪನ ಪಡ್ಕೊಂಡಿರಿ ಅಂದ್ರೆ ನೀವು ಧನ್ಯರು ಅಂತ ಭಾವಿಸ್ಕೊಂಡು ಬೆಳಿಗ್ಗೆ ದೀಕ್ಷಾ ಕಾರ್ಯಕ್ರಮ ಆಗ್ತದೆ. ತಾವೆಲ್ಲರೂ ಶಾಂತರಿಂದ ದೀಕ್ಷಾ ತಗೋರಿ. ದೀಕ್ಷಾ ತೊಗೊಂಡವ್ರು ಆ ಕಡೆ ಒಮ್ಮೆ ಸುದ್ದಿ ಹೇಳಂಗೆ ಮಾಡಬೇಡ್ರಿ ನೀವು. ಯಪ್ಪ ನಿನ್ನ ಮಗ ಸತ್ತಾನ ಏನು ಮಾಡೋಕೆ? ನಾ ಸತ್ತ ದಿನ ಒಂದು ಸಾಯ್ತಾವ. ದುಡುಕೋರಿ. ಒಬ್ಬ ಮುಂಜಾನೆ ಬಂದಾಳ ಮುದುಕಿ, ಯಾರು ಕೇಳಾರ್ದು ಬಂದಾಳ ಮಠಕ್ಕೆ ದೀಕ್ಷಾ ತೋತ್ನಿ ಅಂತೇಳಿ. ಇಲ್ಲಾಂದ್ರೆ ಅಲ್ಲೇ ಚೈನಿ ಹೊಡಿತಿದ್ಲು ಮನೆಗೆ. ವಯಸ್ಸಿದ್ದಾಗೆ ಮಾಡ್ಕೋಬೇಕು. ಹಲ್ಲು ಹೋಗಾಗ, ಕಾಲು ಕುಂಟು ಬಿದ್ದಾಗ, ಕಣ್ಣು ಹೋದಾಗ, ಕಿವಿ ಕೇಳಾರ್ದಾಗ ಎಲ್ಲ ವಯಸ್ಸು ಮೀರಿದ ಮೂಲಕ ಅಧಿಕಾರ ಕಸ್ಕೊಂಡು ನಿಮ್ಗೆ ₹1 ದಿಕ್ಕಿಲ್ಲಾರ್ದಂಗೆ ಆದ ಮೂಲಕ ದೀಕ್ಷಾ ತೊಗೊಂಡು ಏನು ಮಾಡ್ತಿ? ಏನಾಗಂಗಿಲ್ಲ. ಒಂದು ನಿಟ್ಟ ಚಲೋ ಇದ್ದಾಗ ದುರಸ್ತಿದ್ದಾಗ ನಮ್ಮ ನಂದಿಗಿರಿ ಗಂಡ ಹೆಂಡತಿ ಬಂದರಲ್ಲಿ ಎಷ್ಟು ಸೇವಾ. ಅವರು ಮನೆ ಕಾಶಿಗೆ ಕರ್ಕೊಂಡು ಹೋಗಿದ್ದೆ 100 ಮಂದಿಗೆ. ಎಷ್ಟು ಖುಷಿಯಾಗಿ ಬಂದ್ರು ಗೊತ್ತಾನ? ಅವ್ರ ಜೀವನದೊಳಗೆ ಅರ್ಧ ಹಂತ ಸುಖನೇ ಕಂಡಿಲ್ಲ ಅವರು. ಭಜನಾ ಮಾಡ್ಕೊತ ನಮ್ಮ ಸರ್ ಇದ್ರು ಎಲ್ಲ. ಅವರೆಲ್ಲ ಉಸ್ತುವಾರಿ ನಮ್ಮ ಬಸ್ಸು ಸರ್ ಇದ್ರು. ಎಷ್ಟು ಖುಷಿಯಾಗಿದ್ರು. ಎಲ್ಲ ಮರ್ತು ಬಿಟ್ಟಿದ್ರು. ಅವ್ರು ಏನಂತಾರೆ ಗೊತ್ತಾನ? ಯಪ್ಪ ಇಲ್ಲೇ ಇರಮ್ಮ ಅಂತ ಕೇಳ್ತಾರೆ ನನಗೆ. ಕಾಶಿಗೆ ಇರಮ್ಮ ಅಂತಂದ್ರು ಅವರು. ಹೆಂಗೆ ಇರ್ಬೇಕು ಜೀವನ ಹೇಳ್ರಿ ನೋಡೋಣ. ಕಾಶಿಗೆ ಇರಮ್ರಪ್ಪ ಇನ್ನೊಂದು 2 ದಿನ. ಎಷ್ಟು ದಿನ ಹೋಗಿವಿ ಅವರಿಗೆ? ಅಲ್ಲಿ 5 ದಿನ ಕಾಶಿಯಾಗಿವಿ. ಕರ್ಕೊಂಡೋಗಿ ಆರಾಮ್ ನಮ್ಮ ಮಹಾರಾಜರೇ ಟಿಕೆಟ್ ತೆಗಿಸ್ಕೊಟ್ಟಿದ್ರು ಅಲ್ಲಿ ರೈಲ್ವೆದು ಡೈರೆಕ್ಟ್. ಅದಕ್ಕೆ ನೀವಂತಾರೆ ಸುಖ ಎಲ್ಲಿಲ್ಲ. ಸುಖ ನಂಬಲ್ಲಿ ಅದ. ಅದನ್ನು ಮಾಡ್ಕೋಬೇಕು, ಪಡ್ಕೋಬೇಕು ಅಂತ ಭಾವಿಸ್ಕೊಂಡು ರಾಮೇಶ್ವರನು ಹೋಗ್ಬೇಕಂತ ಪ್ರೋಗ್ರಾಮ್ ಇಟ್ಕೊಂಡಿವಿ. ಯಾರು ಬರೋರಿದ್ರೆ ಹೆಸರು ಬರ್ಸ್ರಿ. ನಮ್ಮ ಸರ್ ಬಲ್ಲಿ, ನಮ್ಮ ಕಮಿಟಿಯವ್ರ ಬಲ್ಲಿ ಬರ್ಸ್ರಿ, ಹೆಸರು ಬರ್ಸ್ರಿ. ನಿಮ್ಮ ಆಧಾರ್ ಕಾರ್ಡ್ ಅವು ಕೊಡ್ರಿ. ನೀವು ಗುರುದೀಕ್ಷೆ ತೊಗೊಳೋದಂದ್ರೆ ಏನು ಗೊತ್ತಾನ? ಆಧಾರ್ ಕಾರ್ಡ್ ತೊಗೊಂಡಂಗ ನಿಮ್ಗೆ ಬಸ್ನೇ ಬಿಡ್ತಾರೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಹೆಡ್ ಕಿಡ್ದು ಹೊಡೆದಾಕ್ತಾನೆ ಕಂಡಕ್ಟರ್.
ಹಂಗ ಗುರುವಿನ ಆಧಾರ್ ಕಾರ್ಡ್ ತೊಗೊಂಡ್ರಿ ಅಂದ್ರೆ, ಗುರುವಿನ ದೀಕ್ಷಾ ತೊಗೊಂಡ್ರಿ ಅಂದ್ರೆ ಪರಮಾತ್ಮ ಒಳಗೆ ಬಿಡ್ತಾನೆ ನಿಮ್ಗೆ. ಇಲ್ಲಾಂದ್ರೆ ಹೆಡ್ ಹಿಡಿದು ಹೊರಗೆ ಹಾಕ್ತಾನೆ ನಿಮ್ಗೆ. ಹೊರ ಸುಳಿ ಮಕ್ಕಳಲ್ಲಿ ಯಮರಾಜನ ಬಳಿ ಹೊರತ್ತ ನಾವು. ಹಂಗ ಗುರುದೀಕ್ಷೆ ತೋಳಿಲ್ಲ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್, ನಿಮ್ಗೆ ಐಡೆಂಟಿಫಿಲ್ ಇಲ್ಲ. ನಿಮ್ಗೆ ಏನು ನಿಮ್ಗೆ ಯಾಕ್ರಿ ನಿಮ್ಗೆ ಆಧಾರ್ ಏನೂ ಇಲ್ಲ. ನಿಮ್ಗೆ ಅಲ್ಲಿ ಹೋಲಕ್ಕೆ ಆಧಾರ ಏನೂ ಇಲ್ಲ. ಇಲ್ಲಿ ಗುರು ಕೊಟ್ಟು ಕಳ್ಸ್ಯಾನವ. ಅಲ್ಲಿ ಒಬ್ಬನಿಗೆ ಇಲ್ಲಿ ತಹಶೀಲ್ದಾರನ ಎಡ್ರ ಮ್ಯಾಗ, ತಹಶೀಲ್ದಾರ್ ಬಳಿ ನಾವು ಸರ್ಟಿಫಿಕೇಟ್ ತಗೋಬೇಕಿಲ್ಲ. ಅವ ಪರಮಾತ್ಮ ಕಳ್ಸ್ಯಾನ. ಗುರು ಅನ್ನುವಂತ ಒಬ್ಬ ತಹಶೀಲ್ದಾರ DC ಕಳ್ಸಿವಿ, ಅಲ್ಲಿ ಸರ್ಟಿಫಿಕೇಟ್ ತೊಗೊಂಬರತ್ ಕಳ್ಸ್ಯಾನ. ನೀವಿದ್ರು ಹೊಡೆದ್ರೆ ಯಾವ ಏನ್ ಮಾಡ್ತಾನ, ಯಾವ ಮುತ್ತೆ ಏನ್ ಮಾಡ್ತಾನ, ಯಾವ ಗುರು ಏನ್ ಮಾಡ್ತಾನ ಅಂತ ದಡ ಹೋದ್ರೆ ಹಿಡಿದು ಕಳಿಸ್ತಾರ ಕಡೆ. ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಇದ್ದಂಗೆ ಗುರುವಿನ ಮಗ ಅದೇ ಅಂದ್ರೆ ನಿನಗೆ ಅಲ್ಲಿ ಭಗವಂತನ ಬಳಿ ಹೋಲಕ್ಕ ನೀವು ಸರಳ ದಾರಿ ಆಗ್ತದೆ. ಹೆಚ್ಚಿಗೆ ಇದು ಮಾಡಿದೆ ಅಂದ್ರೆ ಮತ್ತೆ ಅದಕ್ಕಿಂತ ಸರ್ಟಿಫಿಕೇಟ್ ಬೇರೆ ಸಿಗ್ತದೆ ನಿಮ್ಗೆ. ನಿವೃತ್ತಿ ಸರ್ಟಿಫಿಕೇಟ್ ನಿಮ್ಗೆ ಮುಕ್ತಿ ಆಗ್ತದ, ಅಂಥದ್ದೊಂದು ಸರ್ಟಿಫಿಕೇಟ್ ಕೊಡ್ತಾನೆ. ಅದಕ್ಕೆ ಅದನ್ನು ಪಡ್ಕೊಂಡು ನೀವು ಸುಖಿಗಳಾಗ್ರಿ ಅಂತ ಹೇಳ್ತಾ, ಮುಂದಿನ ವರ್ಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ. ರಾಷ್ಟ್ರೀಯ ಸಂತರನ್ನ ಒಳ್ಳೆ ಪ್ರವಚನಕಾರರನ್ನ ತರ್ತೀವಿ. ಮನೆ ನೀವು ಕೇಳಿಲ್ಲ ಎಷ್ಟು ಬಡ್ಕೊಂಡೆವು. 7 ದಿನ ಭಾರಿ ಅದ್ಭುತ ಕಾರ್ಯಕ್ರಮ. ಎಂಥ ಶಾಸ್ತ್ರಿಗಳು ಕರೆಸಿದ್ದೇವೆ ಗೊತ್ತರ? ಯಾಕ್ರಿ ಕೇಳಮ್ಮ, ರೇವಣಗೌಡ ಕೇಳು. 4 ಭಾಷಾ ಪಂಡಿತ. ಇಂಥ ಕುಗ್ರಾಮಕ್ಕೆ ಬಾ ಅಂದ್ರೆ ರೊಕ್ಕ ಕೊಟ್ರ್ಯಾಕ ಕಾಲು ಹಿಡ್ಕೊಂಡ್ರು ಬರಲ್ಲ. ಮಡಿವಾಳಪ್ಪನ ಹೆಸರ ಮೇಲೆ ಬರ್ತಾರ ಮಂದಿ. ನಮ್ಮ ಶಾಸ್ತ್ರಿಗಳು ಬಂದವರು, ನಿಂಬಾಳಿನಿಂದ ಬಂದಾರ. ಅವ್ರ ಶಾಸ್ತ್ರಿಗಳು ಭಾಳ ದೊಡ್ಡ ಅನುಭವ ಅದ ಇವರಿಗೆ, ಶಾಸ್ತ್ರಜ್ಞಾನದ. ನಮ್ಮ ಉಪ್ಪಾರವ್ರು ಬಂದಾರ, ಅವರು ಗುರುಶೇವೆ ಒಳಗೆ ಅದಾರ, ಅವರು ಸಾಧಕರರ. ಇವರೆಲ್ಲ ಯಾಕೆ ಬರ್ತಾರ ಅಂದ್ರೆ ನಿಮ್ಮ ಸಲ ನಿಮ್ಮ ಮಾರಿ ನೋಡಿ ಬರಲ್ಲ, ಅಲ್ಲಿ ಮಡಿವಾಳಪ್ಪನ ಮಾರಿ ನೋಡಿ ಬರ್ತಾರ ಅವರು. ಅದಕ್ಕೆ ಅಂಥ ಪ್ರವಚನ ಕೇಳ್ರು, ಚಲೋ ಆಗ್ತದ. ನಿಮ್ಗೆ ಕರ್ಸೀವಿ ಅಂದ್ರೆ ಮನೆಗೆ ಡೊಗ್ಗದ್ರಪ್ಪ ಎಲ್ಲರೂ. ಎಷ್ಟು ಚಂದ ಹಾಸಿ ಊಟಕ್ಕೆ ದಿನ ಶಿರ, ರೊಟ್ಟಿ, ಸಾಂಬಾರ, ಅನ್ನ, ಚಂದ ಕುಂದ್ರಲಾಕ ಜಾಗ ಎಲ್ಲ ವ್ಯವಸ್ಥೆ ಮಾಡಿದ್ರು ಬರಲ್ಲ ಅಂದ್ರೆ, ಓಣೆ ಜಗಳ ಆಗ್ಯದ ಅಂದ್ರೆ ಕಪಾಳ ಕೊಡ್ಸ್ಕೊಳಕ್ ಹೋತಿರಿ. ಜಗಳ ಆಡೋದ್ರು ಎಷ್ಟರವರೆ ಹೋತಾರ ಅಂದಿ. ಓಣೆ ಜಗಳ ನೋಡ್ಬೇಕು, ನೋಡ್ಲಾಕ ಎಷ್ಟು ಮಂದಿ ಹೋತಾರ. ಅಬಾಬಾಬಾವ, ಇವು ಬುಂಗಾಚು ಅದ್ರದ್ದು ಬರಲ್ಲ. ನೀವು ಎಷ್ಟು ಕರ್ಮ ಬರ್ಬಿಡಂಗಿಲ್ಲ ನಿಮ್ಗ. ಬರ್ರು ಬಂದು ಪ್ರವಚನ ಕೇಳ್ರಿ. ಮತ್ತೇನು ಮಡಿವಾಳಪ್ಪಂದು ಮಹಾತ್ಮರ ನುಡಿ ಕೇಳ್ರಿ. ನಿಮ್ ಜೀವ ಸುಖ ಆತಂದ್ರ ಏನ್ ದೊಡ್ಡ ಮುಲಾಜಿಗೆ ಬಂದಂಗೆ ಬರೋರು ನಮ್ಮ ಬಲ್ಲಿ. ನಾವು ಬರ್ತಿದ್ದೇವನು ಮುತ್ತೆ ಕರ್ದನತ್ ಬರ್ತೀವಿ ಅತ್ತ. ಮಕ್ಕಳೇ ನೋಡಕತ್ತಿ ನಿಮ್ ಮುಂದೆ. ಯಾಕ್ರಿ ರಚಯ್ಯವರೇ ಹೇಳ್ರಿ ಜರ್. ಅದಕ್ಕೆ ನೀವು ಕರೆದು ಬರ್ಬೇಕು. ಇಂಥ ನಂಬಲ್ಲಿ ಕಾಗಾವ್ ಗುಬ್ಬನ್ ಕತೆ ಹೇಳ್ತೀವಿ ನಾವು. ಕಾಗೆ ಹೆಂಗೆ ಮಾಡ್ತದೆ, ಗುಬ್ಬಿ ಹೆಂಗತ್ತದ, ನಮ್ಮ ಅಧ್ಯಾತ್ಮದ ಅನುಭವವನ್ನು ಹೇಳುವಂಥ ಶಾಸ್ತ್ರಿಗಳನ್ನು ಚೊಲೋ ಮಂದಿ ಕರೆಸ್ತಿನ. ರಾಜ್ಯದಾಗ ಇರತಕ್ಕಂಥ ಮೂಲಿ ಅವ್ರು ಮಹಾರಾಷ್ಟ್ರದವ್ರು ಮನೆ ಬಂದವರು. ತೋಳೂರಿಗೆ ಬರ್ತದೆ ಮಹಾರಾಷ್ಟ್ರದಾಗ, ಅಲ್ಲಿಯವ್ರು ಕರ್ಸಿದ್ದೆ ಮನೆ. 200 ಕಿಲೋಮೀಟರ್ ದೂರನ ಕರ್ಸಿ ನೀವು ಬರ್ಲಾಗ್ತಾ ಇರಲಿಲ್ಲ. ಬರೀ 4 ಹೆಜ್ಜೆ ನಮ್ಮ ಊರಾಗಾರ ನೋಡ್ಬೇಕು. ಒಬ್ಬೊಬ್ಬ ಕೌಂಟ್ ಕೌದೆಗೆ ಮಕ್ಕೋತಾರ ಚಂತನ. ಅದೇ ಹತ್ತಿ ಬಿಡೋದು ರೊಕ್ಕನೇ ಎಣಸೋರು, ಬೇರೆಕಲ್ಲ ರೊಕ್ಕ ಇರಂಗಿಲ್ಲ. ಅವ ಹಣದೇರ ಇಲ್ಲಿ ಗುಮ್ಮಿ ತೆಗಿತಾರ ಅವ್ರ ಹಿಂದೆ. ನೀವೆಲ್ಲ ನಾವು ಹೇಳಿವಲ್ಲ, ರಾಮೇಶ್ವರ ಕೋಲಕ್ಕೆಲ್ಲ ತಯಾರಿ. ಮತ್ತು ಹೆಂಗಿದ್ರು ಸಿದ್ದರಾಮಯ್ಯ ರೊಕ್ಕ ಕೊಟ್ಟಾನ, ನಿಮ್ಗೆ ಪುಕ್ಕಾಟ್ ಬಸ್ ಕೊಟ್ಟಾನ, ನಿಮ್ಗೆ ಹೋಲಕ್ಕೆ ತಿರ್ಗಾಡ್ಲಕ್ಕೆ ರೊಕ್ಕ ಕೊಟ್ಟಾನ. ಅವೆಲ್ಲ ರೊಕ್ಕ ಕೊಡ್ಬೇಡ್ರಿ ಅವ್ರಿಗೆ. ಹತ್ತಿ ಬಿಡಿಸಿದ್ದು ಕೊಡ್ರಿ ರೊಕ್ಕ, ದುಡ್ದಿದ್ದು ರೊಕ್ಕ ಕೊಡ್ರಿ. ನಿಮ್ಗೆ ಪುಕ್ಕಾಟ್ ಬಂದು ರೊಕ್ಕ ಕೊಡ್ಬೇಡ್ರಿ. ನಿಮ್ಗೆ ಯಾತ್ರಾ ಕ್ಷೇತ್ರಕ್ಕೆ ಇರಲಿ. ಇವು ಗೋರ್ಮೆಂಟ್ ಬಸ್ನಾಗಾದ್ರೆ ಫ್ರೀ ಹೋಗ್ತೀರಿ, ನಮ್ಮ ಬಸ್ನಾಗ ಫ್ರೀ ಇಲ್ಲ. 10,000 ರೂಪಾಯಿ ಕೊಡ್ಬೇಕು ನಮ್ಗೆ. ಊಟ ವಸತಿ ಇರ್ಲಾಕ ಎಲ್ಲ ವ್ಯವಸ್ಥೆ ಮಾಡ್ಲಾಕ ಅವರು ಪ್ರೈವೇಟ್ದವ್ರು ತೋತಾರ. ಅವರು ನೀವು ಕೊಟ್ಟು ನೋಡಿ ಆನಂದವಾಗಿ ಬರ್ರಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಅತಿಥಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸಿರಿ. ನಮ್ಮ ಎಲ್ಲ ಯುವಕರು ಕೆಲಸ ಮಾಡ್ಯಾರ. ನಮ್ಮ ಶಾಂತಗೌಡರು, ನಮ್ಮ ಶಂಕರಾಯ ಮುತ್ತಿಯವರು, ನಮ್ಮ ಬಸಗೌಡ, ಇನ್ನೂ ಅನೇಕ ಕಾರ್ಯಕರ್ತರು, ರೇವಣಗೌಡನಂತವರು, ಅನೇಕ ಹಿಂದಿರ್ತಕ್ಕಂಥ ನಮ್ಮ ಕಲ್ಲಾಪಗೌಡ ಯಾವಾಗಾರ ಫೋನ್ ಮಾಡ್ರಿ, ಅವ್ನು ಅಲ್ಲಿ ನೀರು ಬಿಡೋದು ಬಿಟ್ಟು ಬರ್ತಾನೆ ನಮ್ಮಲ್ಲಿ. ಆ ಹುಡುಗಗೆ ಬರ್ರಕ್ಕೆ ಭಾಗ್ಯ ಹಿಂದಿನ ಪುಣ್ಯದಾಗ ಬರ್ಬಿಡ್ತದದು. ಇಲ್ಲಾಂದ್ರೆ ಅವು ಪಾಪಿಗಳು ಗುಟ್ಟು ಇಲ್ಲ ಕಟ್ಟಿ ಮೇಲೆ ಕೂತಿರ್ತಾವ. ಬರ್ರಿ ಅಂದ್ರೆ ಎದ್ದು ಹೋತಾರ ನಮ್ ನೋಡಿ. ಮುತ್ತೆ ಏನ್ರ ಹೇಳಂಗಿರತ್ತ. ಮಕ್ಕಳೇ ಮಾಡ್ರಿ, ನೀವು ಎಷ್ಟು ದಿನ ಮಾಡ್ತೀರಿ. ಅವು ನಾಟಕ ನಮ್ಮಲ್ಲಿ ಬರ್ತಾವ ಒಂದಿನ ಪಾತ್ರ. ಅದಕ್ಕೆ ನಾವಂತೀವಿ ಗುರುಸೇವೆ ಮಾಡ್ರಿ. ನಾವು ನಿಮ್ಮ ಊರಿಗೆ ಬಂದೀವಿ ಇಲ್ತಾನ ದುಡಿಲಾಕ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ರಾತ್ರಿ ಎಲ್ಲ ದುಡಿತೀವಿ. ಸ್ವಲ್ಪರ ಕನಕರು ಬೇಕಿಲ್ಲ ನಿಮ್ಗೆ. ಮುತ್ತೆ ನಮ್ಮ ಸಲಿಗೆ ಹೈರಾಣ ಮಾಡ್ತಾನೆ, ನಾವೇನು ಹೊತ್ಕೊಂಡು ಹೋಗ್ತಾನ. ಮುತ್ತೆ ನಮ್ಮ ಊರಿಗೆ ನಮಗೆ ಮಾಡ್ತಾನ. ಇವು ನಮ್ಮ ಊರಿಗೆ ಬಸ್ ಇಲ್ಲ ಅಂದ್ರೆ ನಮ್ಗೆ ಚಿಂತಿ. ಟೀಚರ್ ಬಂದಾಳ ಮಾನಿ, ಯಪ್ಪ 1 ತಿಂಗಳು ಬಸ್ ಬಂದಾಗಿದ್ರಿ, ಬರೋ ಬಸ್ ಹ್ಯಾಂಗ ಮಾಡಮ್ರಿ ಮುತ್ತೆ ಎತ್ ಬಂದ್ರ. ನಮ್ಮ ಊರಾಗ ಮಕ್ಕೊಂಡ್ರ 5 ಮಂದಿ ತಾಯ್ಗಂಡ್ರೆ. 1 ತಿಂಗಳು ಬಸ್ ಬಂದಾಗ್ಯದತ್ತ. ನಾ ಮತ್ತೆ ಆಗಿಂದಾಗ ಫೋನ್ ಮಾಡಿದೆ DC ಗೆ. ನಾ MLA ಹಚ್ಚಿ ಫೋನ್ ಮಾಡಿಸಿದೆ. ಆಗಿಂದಾಗ ಅವತ್ತೇ ಸಂಜಿಕೆ ಬಸ್
ಏನು ಒಳ್ಳೆ ಕೆಲಸ ಮಾಡೋದು ಬೇಕ್ರಿ, ಸಮಾಜ ಸೇವೆ ಮಾಡೋದು ಬೇಕು. ನಾ ಕೂತ್ ಬಸ್ಸಿನ ತಿರುಗಾಡ್ತೀನಿ, ನನಗೆ ಜೀಪದ ನಾ ತಿರುಗಾಡ್ತೀನಿ. ಎಲ್ಲರಿಗೂ ಅನುಕಂಪ ಇರಬೇಕು, ಮನುಷ್ಯನಲ್ಲಿ ಕನಕರಿರ್ಬೇಕು. ಯಾರ ಬಳಿ ದಯವಿಲ್ಲದ ಧರ್ಮ ಅದಾವುದ ಎತ್ತು ಬಸವಣ್ಣ ಹೇಳ್ದ. ನಮ್ಮ ಬಳಿ ದಯಾ ಧರ್ಮ ಇರಲಿಲ್ಲ ಅಂದ್ರೆ ಧರ್ಮದ ಮನುಷ್ಯ ಅಂತಾರೆ ಅವನಿಗೆ. ಅಂತ ಮನುಷ್ಯತ್ವ ಇದ್ದು ಬಾಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಭಾಳ ಸಾಕಷ್ಟು ಸಮಯ ಆಗ್ಯದ. ನಮ್ಮ ಸಂಕಾಲಿಯವರು ಬಂದಾರ, ಒಂದು ತಾಸು ಹೇಳಿನಿ, ಯಾಕಂದ್ರೆ ಈ ಮಾತು ಸಿಗಲ್ಲ ಇವರು ಒಂದು ವರ್ಷತನ. ಮತ್ತು ಪತ್ರಿಕೆ ಕಳಿಸಿ ಅವ್ರಿಗೆ ಬರ್ರಿ ಅಂತ ಆಮಂತ್ರಣ ಕೊಟ್ಟಾಗಿ ಬರ್ತಾರ ಅವರು. ಅದಕ್ಕೆ ಹೀಗೆ ಸಿಕ್ಕಾರ ಅಂತೇಳಿ ಎಲ್ಲರೂ ಒಂದಿಟ್ಟು ಮಾತಾಡ್ಯಾರ. ನಾವೊಂದಿಷ್ಟು ಮಾತಾಡಿನಿ ಅಂತ ಭಾವಿಸ್ಕೊಂಡು ಎಲ್ಲರೂ ಶಾಂತ ರೀತಿಯಿಂದ ಕುಂತು ಭಜನೆ ಕೇಳಿ ನಾಳೆ ಊರಿಗೆ ಹೋಗಿ ಶಿವಧ್ಯಾನ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಭಸ್ಮದಾನ ಮಾಡಿಸ್ರಿ, ರುದ್ರಾಕ್ಷಿ ದಾನ ಮಾಡಿಸ್ರಿ, ಮಠಗಳಿಗೆ ಕರ್ಕೊಂಡೋಗ್ರಿ, ದೇವಸ್ಥಾನಕ್ಕೆ ಕರ್ಕೊಂಡೋಗ್ರಿ, ಒಳ್ಳೆಯ ಸಂಸ್ಕಾರ ಕೊಡ್ರಿ ಅಂಥ ಭಾವನೆಯನ್ನು ಇಂದ ಮಕ್ಕಳನ್ನು ಬೆಳೆಸ್ರಿ. ಈಗಿನ ಮಕ್ಕಳು ನೋಡ್ರಿ, ಮೊನ್ನೆ ಒಬ್ಬವ ತಾಯಿಗಂಡ ತಾಯಿನ ತಂದಿನ ತಂಗಿನ ಕಡ್ದು ಒಂದೇ ಹುಣ್ಯಾನಂದ್ರೆ ಎಷ್ಟು ನೀಚಿದ್ದಿರ್ಬೇಕು. ಅಲ್ಲ, ನಮ್ಮ ಅವ್ವ ನನಗೆ 9 ತಿಂಗಳು ಹೆತ್ತು ಹಡ್ದು 20 ವರ್ಷ ತನ ನಾನು ಬೆಳೆಸಿ ಲಗ್ನ ಮಾಡಿ ನನಗೆಲ್ಲ ಸುಖ ಕೊಟ್ಟಳ, ಅಷ್ಟೆಲ್ಲ ಆನಂದ ಮಾಡ್ಯಾಳ. ಕಡೆಂಗರೆ ಹ್ಯಾಂಗಾಗಿರ್ಬೇಕು ಜೀವನ. ಇಂಥ ಕಟಕರ ಮಕ್ಕಳು ಹುಟ್ಟ್ಯಾವ, ಇವಕ್ಕೆ ಏನಂತ ಕರಿಬೇಕು, ಹೆಂಗೆ ಸಂಸ್ಕಾರ ಹೇಳ್ರಿ ನೋಡಮ್ಮ. ತಂಗಿರಿ ಸಣ್ಣ 18 ವರ್ಷದ ಹುಡುಗಿ ಕಡ್ದು ಒಳಗೆ ಉಣ್ತಾನಂದ್ರೆ ಎಷ್ಟು ನೀಚತನ ಇರಬೇಕು. ಅಷ್ಟು ಹೊಲಸದ ಟಿ ವಿ ಒಳಗೆ ನೋಡ್ತೀವಿ ನಾವು ದಿನ. ಎಷ್ಟು ಹಿಂಸೆ ನಡೀತದ. ತಾಯಿ ಕೊಲೆ ಮಾಡ್ತಾರ, ತಂದಿ ಕೊಲೆ ಮಾಡ್ತಾರ, ತಂಗಿದೇರಿಗೆ ಕೊಲೆ ಮಾಡ್ತಾರ, ಅಕ್ಕದ ಕೊಲೆ ಮಾಡ್ತಾರ, ಗಂಡನ ಕೊಲೆ ಮಾಡ್ತಾರ, ಹೆಂಡತಿ ಕೊಲೆ ಮಾಡ್ತಾರ. ಎಷ್ಟು ನೀಚತನ. ಮೊನ್ನೆ ಒಬ್ಬ 3 ತಿಂಗಳಾಗ್ಯದ, ಒಂದೇ 3 ದಿನ ಆಗ್ಯದ ಲಗ್ನ ಆಗಿ, 3 ದಿನ ಲಗ್ನ ಆಗಿ ಹೊರಗಿನ ದೇಶಕ್ಕೆ ಹೋಗ್ಯಾರ, ಬಂದಾರ, ಗೋವಾ ಕೈಯಲ್ಲಿ ಹೋಗ್ಯಾರ. ಹೋಗಿ ಬಂದು ಹೆಂಡತಿ ಕಾಟ ಕೊಟ್ಟು 1 ವಾರದಾಗ ಸತ್ತಾಳ ಉರ್ಲಾಕೊಂಡು ಹುಡುಗಿ. ಇವನಿಗೆ ಹಿಡಿಲಾಕ ಪೊಲೀಸರು ಬೆನ್ನ ಹತ್ತಾನ, ಹೋಗಿ ಪುನಾದಾಗ ಉರ್ಲಾಕೊಂಡನವ ಗಂಡ. ಇವು ತಾಯಿ ತಂದಿ ಹೋಗಿ ಜೈಲಿಗೆ ಹಾಕಿದ್ರು. ಏನು ಸುಖನಾ ಇದು? ಮತ್ತು 50 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರ ಲಗ್ನಕ್ಕೆ. ಇವೆಲ್ಲ ಏನು ಕೇಳ್ತೀರಿ ಕತಿ? ಇವೆಲ್ಲ ಭಾಳ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ತಂದಿನ ತಾಯಿನ ಹೊರಗಾಕಿ ಅವಕ್ಕೆ ದಿನ ಪೀಡೆ ಕೊಡ್ತಕ್ಕಂಥ ಮಕ್ಕಳು ಅದಾವ, ಅವಕ್ಕೆ ಸಂಸ್ಕಾರ ಇಲ್ಲ, ಏನಿಲ್ಲ. ದಿನ ಹೊಡೆಯೋದು ಬಡಿಯೋದು. ಮಕ್ಕಳು ತಾಯಿ ತಂದಿ ವಯಸ್ಸಾದ ಮಾಡಕ್ಕೆ ಏನು ಮಾಡ್ಬೇಕು? ಅವ್ರು ಎಲ್ಲಿ ಹೋಗ್ಬೇಕು? ಯಾವ ಪರಿಸ್ಥಿತಿ ಒಳಗೆ? ಅದನ್ನು ಅರ್ಥ ಇಲ್ದೇನೆ ಬದುಕ್ತಾರೆ. ನಮಗೂ ಈ ಪರಿಸ್ಥಿತಿ ಬಂದಿತ್ತು ಮುಂದೊಂದು ದಿನ ಅಂತ ಅರಿವಿಲ್ದೇನೆ ಇರ್ತಾರಲ್ಲ, ಇವ್ರ ಮನುಷ್ಯತ್ವ ಅದ ಇವ್ರ ಬಲ್ಲಿ. ನಮಗೂ ಹಿಂಗೆ ಆಗಿತ್ತಪ್ಪ, ಇಷ್ಟೆಲ್ಲ ನಾವು ಕಷ್ಟಪಟ್ಟು ನಮ್ಮ ತಂದೆ ತಾಯಿ ದುಡ್ದು ನಮ್ಗೆ ಮಾಡಿಟ್ಟಾರ ಅಂತ ಅರಿವು ಇರಲಿಲ್ಲ ಅಂದ್ರೆ ಇವು ಮಕ್ಕಳ ಇದೆಲ್ಲ ಸೋಸ್ಬೇಕಾಗ್ತದೆ ಸಮಾಜದೊಳಗೆ. ಭಾಳ ಕಷ್ಟದ. ಯಾರೂ ಸುಖ ಮಾಡ್ಲಿಕ್ಕೆ ಬಿಡಲ್ಲ ದೇವರ. ಯಾವಾಗ ಆನಂದ ಸುಖ ಅದ ಅಂದ್ರೆ ಗುರುವಿನ ಅನುಗ್ರಹ, ಗುರುವಿನ ಧ್ಯಾನ, ಭಗವಂತನ ಧ್ಯಾನನೇ ಸುಖ ಅದ ನಮಗಂತ ಭಾವಿಸ್ಕೊಂಡು 2 ಮಾತುಗಳಿಗೆ ವಿರಾಮ ಮಾಡ್ತೀವಿ.